श्रीमदानन्दतीर्थभगवत्पादाचार्यगुरुभ्यो नमः। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। सिञ्जन्नूपुरशोभिपादकमलाम् मन्दस्मितोद्यन्मुखीम् कञ्जाक्षीम् कुचभारभीरुविलसन्मध्याम् कुणत्कङ्कणाम् शम्भ्वाद्यैः परिसेविताम् सुवसनाम् जाम्बूनदालङ्कृताम् अम्बाम् ताम् प्रणतोऽस्मि कृष्णरमणीम् लम्बालकाम् रुक्मिणीम् अभ्रमम् भङ्गरहितम् अजडम् विमलम् सदा आनन्दतीर्थमतुलम् भजे तापत्रयापहम् विमलसकलगात्रम् शुद्धकैवल्यपात्रम् शुभगुणगणसान्द्रम् भूमिभूषामणीन्द्रम् विदितसकलशास्त्रम् साधुचित्तम् यतीन्द्रम् तुरगवदनभाजम् नौमि सद्वादिराजम्। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम। दुष्टानाम् विघ्नकर्ता सुजरितसुजनस्तोमविघ्नापहर्ता तस्माद्विघ्नादिपोऽहम् मत इति सुधियाम् स्पष्टमाज्ञापनाय पौलस्तेच्छान्तरायः सुरमुनिनिकराभीष्टसम्प्राप्त्युपायः श्रेयो विघ्नादिराजः प्रदिशतु तदम् भूरि गौरीतनूजः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಮಗೆಲ್ಲ ತಿಳಿದಂತೆ ಗಣೇಶ ಚತುರ್ಥಿಯ ಒಂದು ಪರ್ವಕಾಲ. ತನ್ನಿಮಿತ್ತವಾಗಿ ಗಣೇಶನ ಕಿಂಚಿತ್ತಾದ ಮಹಿಮೆ ಹಾಗೂ ಗಣೇಶ ಚತುರ್ಥಿ ಎಂದು ಅವಶ್ಯವಾಗಿ ನಾವು ತಿಳಿಯಲೇಬೇಕಾಗಿರತಕ್ಕಂತಹ ಸ್ಯಮಂತಕ ಉಪಾಖ್ಯಾನದ ಒಂದು ವಿಚಾರವನ್ನು ಕೂಡ ಇಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲ ಋಷಿಗಳು ಕೂಡ ಸಾಮಾನ್ಯವಾಗಿ ನಾವು ನೋಡಿದಂತೆ ಶೌನಕಾದಿ ಋಷಿಗಳು ಮತ್ತು ಸೂತರ ಪ್ರಶ್ನೆ ಅನ್ನುವಂತಹದ್ದು ತನ್ಮುಖೇನ ಜಗತ್ತಿಗೆ ಎಲ್ಲ ಜ್ಞಾನ ಅನ್ನುವಂತಹದ್ದು ಬಂದಿರುವಂತಹದ್ದು. ಹಾಗೇನೆ ಇಲ್ಲಿಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಗಳು ಇದ್ದಾಗ ಋಷಿಗಳೆಲ್ಲ ಪ್ರಶ್ನೆ ಮಾಡಿದರು, ನಿರ್ವಿಘ್ನೇನ ತು ಕಾರ್ಯಾಣಿ ಕಥಂ ಸಿದ್ಧ್ಯಂತಿ ಸೂತಜ. ನಮ್ಮ ಯಾವುದೇ ಸತ್ಕರ್ಮ ಅದು ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿದರೆ ಏನು ಮಾಡಬೇಕು ನಾವು? ಮತ್ತೆ ಅರ್ಥಸಿದ್ಧತಃ ಕಥಂ ನೃಣಾಂ ಪುತ್ರ ಸೌಭಾಗ್ಯ ಸಂಪದಃ. ನಾವು ಅಂದುಕೊಂಡಿರುವಂತಹ ಕೈಗೆತ್ತಿಕೊಂಡಿರುವಂತಹ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು, ನಮಗೆ ಮನೋರಥ ಪೂರ್ಣ ಆಗಬೇಕು, ಪುತ್ರಪೌತ್ರಾದಿ ಸಂಪತ್ತು ಅಭಿವೃದ್ಧಿ ಆಗಬೇಕು. ಇದೆಲ್ಲವೂ ಕೂಡ ಯಾವುದರಿಂದ ಸಿಗುತ್ತದೆ? ಅಷ್ಟು ಮಾತ್ರ ಅಲ್ಲ, ದಂಪತ್ಯೋ ಕಲಹೇ ಚೈವ ಬಂಧುಭೇದೇ ತಥಾ ನೃಣಾಂ ಉದಾಸೀನೇಷು ಲೋಕೇಶು ಕಥಂ ಸುಖಮತಾ ಭವೇತ್ ಸುಮುಖತಾ ಭವೇತ್. ಈ ದಂಪತಿಗಳಲ್ಲಿ ಕಲಹ ಸಾಮಾನ್ಯ ಪ್ರತಿಯೊಬ್ಬವರ ಮನೆಯಲ್ಲೂ ಒಂದಿಲ್ಲ ಒಂದು, ಕೆಲವರ ಮನೆಯಲ್ಲಿ ವಿಶೇಷವಾಗಿ ಇಂತಹ ದಾಂಪತ್ಯದಲ್ಲಿ ಬರತಕ್ಕಂತಹ ಅನೇಕ ಕಲಹ ಏನಿದೆ ಈ ಕಲಹ ನಿವಾರಣೆ ಆಗಬೇಕು. ಬಂಧುಗಳಲ್ಲಿ ಕಲಹ ಅದು ನಿವಾರಣೆ ಆಗಬೇಕು. ಹೀಗೆ ಈ ಎಲ್ಲವೂ ಕೂಡ ಯಾವುದರಿಂದ ನಿವೃತ್ತಿ ಆಗ್ತದೆ? ಬೇರೆ ಬೇರೆ ದೋಷಗಳು, ವಿದ್ಯಾರಂಭದಲ್ಲಿ ಆಗ್ತಕ್ಕಂತಹ ಒಂದು ತೊಂದರೆ, ರಾಜರಿಗೆ ವಿಜಯ ಸಿದ್ಧಿ ಆಗುವಂತಹದ್ದು ಇತ್ಯಾದಿ ಎಲ್ಲವೂ ಕೂಡ ಯಾವುದರಿಂದ ನಮಗೆ ಸಿದ್ಧಿ ಆಗ್ತದೆ? ಕಾಮದೇವತಾಂ ನಮಸ್ಕೃತ್ಯ ಪೂಜಾ ಸಿದ್ಧಿ ಭವೇಂದ್ರನಾಂ. ಯಾವ ದೇವತೆಯನ್ನ ನಾವು ಉಪಾಸನೆ ಮಾಡಿದರೆ, ಪೂಜೆಯನ್ನು ಮಾಡಿದರೆ ಇಂತಹ ಅಭೀಷ್ಟಗಳು ಸಿದ್ಧ ಆಗ್ತದೆ ಮನುಷ್ಯರಿಗೆ, ಅದನ್ನು ಹೇಳಬೇಕು ಅಂತ ಕೇಳಿದಾಗ ಸೂತ್ರ ಹೇಳ್ತಾ ಇದ್ದಾರೆ. ಸನ್ನದ್ಧಯೋ ಪುತ್ರ ವಿಪ್ರಾಹ ಕುರುಪಾಂಡವ ಸೇನಯೋ ಪೃಷ್ಟವಾನ್ ದೇವಕೀ ಪುತ್ರಂ ಧರ್ಮಪುತ್ರೋ ಯುಧಿಷ್ಠಿರಃ. ಈ ಪ್ರಶ್ನೆಗೆ ಉತ್ತರವಾಗಿ ನಾನು ಹೊಸತು ಹೇಳುವಂತಹದ್ದಿಲ್ಲ,
ಈಗಾಗಲೇ ಇಂತಹ ಒಂದು ಸಂವಾದವನ್ನು ಧರ್ಮರಾಜ ಕೃಷ್ಣ ನಡೆಸಿದ್ದಾರೆ. ಕೌರವರ ಪಾಂಡವರ ಯುದ್ಧ ಅನ್ನುವುದು ತೀರ್ಮಾನ ಆದಾಗ ಆ ಯುದ್ಧದಲ್ಲಿ ಜಯವನ್ನು ಗಳಿಸಬೇಕಾದರೆ ಏನು ಮಾಡಬೇಕು ಅಂತ ಈ ಧರ್ಮರಾಜ ಕೃಷ್ಣ ಪರಮಾತ್ಮನಿಗೆ ಕೇಳಿದಾನೆ. ನಿರ್ವಿಘ್ನೇನ ಜಯಂ ಮಹ್ಯಂ ವದತ್ವಂ ದೇವಕೀಸುತ ಕಾಂ ದೇವತಾಂ ನಮಸ್ಕೃತ್ಯ ಸಮ್ಯಗ್ರಾಮಂ ಲಭೇಮಹಿ ಸಮ್ಯಗ್ರಾಜ್ಯಂ ಲಭೇಮಹಿ. ಯಾವ ದೇವತೆಯನ್ನು ಉಪಾಸನೆ ಮಾಡೋದರಿಂದ ನಾವು ಮತ್ತೆ ನಮ್ಮ ರಾಜ್ಯವನ್ನು ಹಿಂದೆ ಪಡೀಲಿಕ್ಕೆ ಸಾಧ್ಯ ಇದೆ, ನಾವು ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಮಗೆ ವಿಜಯ ಬರಬೇಕು ಅಂತ ಹೇಳಿದ್ರೆ ವಿಘ್ನ ಬರಬಾರದು. ಅಂತಹ ವಿಘ್ನವನ್ನು ಪರಿಹಾರ ಮಾಡತಕ್ಕಂತಹ ದೇವತೆ ಯಾರು, ಯಾವ ದೇವತೆಯನ್ನು ನಾವು ನಮಸ್ಕಾರ ಮಾಡಬೇಕು, ಪೂಜಾದಿಗಳನ್ನು ಮಾಡಬೇಕು ಅಂತ ಹೀಗೆ ಪ್ರಶ್ನೆ ಮಾಡಿದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಾಸೆ ಭಾದ್ರಪದೇ ಶುಕ್ಲೆ ಚತುರ್ಥ್ಯಾಂ ಪೂಜಯನ್ ನೃಪ ಯದಾ ಚೋತ್ಪದ್ಯತೆ ಭಕ್ತಿ ತದಾ ಪೂಜ್ಯೋ ಗಣಾಧಿಪಃ. ಆ ಗಣಪತಿಯ ಆರಾಧನೆ ವಿಶೇಷವಾಗಿ ಮಾಡಬೇಕು. ಅದರಲ್ಲೂ ಕೂಡ ಮಾಸೆ ಭಾದ್ರಪದೇ ಶುಕ್ಲೆ, ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿ ದಿವಸ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣಪತಿಯ ಪೂಜಾ ವಿಧಾನವನ್ನು ಕೂಡ ಕೃಷ್ಣ ಪರಮಾತ್ಮ ಅವನಿಗೆ ತಿಳಿಸ್ತಾ ಇದ್ದಾನೆ. ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ದೇವತಾ ಪೂಜೆಯನ್ನು ಮಾಡಿ ಶಕ್ತ್ಯಾನುಸಾರವಾಗಿ ಗಣಪತಿಯ ಮೂರ್ತಿಯನ್ನು ಸ್ವರ್ಣದ್ದೋ ಬಂಗಾರದ್ದೋ ಅಥವಾ ಬೆಳ್ಳಿದ್ದೋ ಮಣ್ಣಿಂದೋ ಯಾರ್ಯಾರಿಗೆ ಯಾವುದ್ಯಾವ ಥರ ಯೋಗ್ಯತೆ ಉಂಟೋ ಅಂತಹ ಯೋಗ್ಯತೆಗನುಸಾರವಾಗಿ ಆ ಪ್ರತೀಕವನ್ನು ತೆಗೆದುಕೊಂಡು ಬಂದು ಆ ಪ್ರತೀಕದಲ್ಲಿ ಏಕದಂತಂ ಶೂರ್ಪಕರ್ಣಂ ಗಜವಕ್ರಂ ಚತುರ್ಭುಜಂ ಪಾಶಂ ಅಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ ಹೀಗೆ ಇದರಲ್ಲಿ ಹೇಳಿದಂತೆ ಆ ಗಣಪತಿಯನ್ನು ರಚನೆ ಮಾಡಬೇಕು. ಆಕಾರವನ್ನು ರಚನೆ ಮಾಡಬೇಕು. ಶ್ರೀಮದಾಚಾರ್ಯರು ಹೇಳಿದಂತೆ ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನಲೇಪನಃ ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯ ವಿಘ್ನಾರಃ ಕಾಮದಸ್ತರಯಾಶ್ರಯಂ ಅಂತ ಆ ಗಣಪತಿಯ ಧ್ಯಾನ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯರ ಒಂದು ತಿಳಿಸಿದಂಥ ವಿಚಾರದಲ್ಲಿ ನಾವು ನೋಡೋದಾದರೆ ರಕ್ತಾಂಬರಃ ಗಣಪತಿಯ ಹುಟ್ಟಿರುವಂತಹ ವಸ್ತ್ರ ಅದು ರಕ್ತವಸ್ತ್ರ. ರಕ್ತತನು ಗಣಪತಿಯ ಇಡೀ ಶರೀರ ರಕ್ತವರ್ಣೋಪೇತವಾಗಿರುವಂತಹದ್ದು, ಕೆಂಪು ಬಣ್ಣ. ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನುಲೇಪನಃ, ಕೆಂಪು ಹೂ ಅಂದರೆ ಗಣಪತಿಗೆ ಬಹಳ ಇಷ್ಟ. ರಕ್ತಮಾಲ್ಯಾನುಲೇಪನಃ ಮಹೋದರಃ, ಆ ಗಣಪತಿಯ ಒಂದು ನಾವು ಮೂರ್ತಿಯನ್ನು ತಯಾರು ಮಾಡಬೇಕಾದ್ರೆ ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಹೊಟ್ಟೆ ಭಾಗವನ್ನು ಆಚಾರ್ಯರು ನಿರೂಪಣೆ ಮಾಡ್ತಾ ಮಹೋದರಃ ದೊಡ್ಡ ಹೊಟ್ಟೆ. ಗಜಮುಖ, ಆ ಗಣಪತಿಗೆ ಆ ಆನೆಯ ಮುಖ. ಪಾಶ ದಂತಾಂಕುಶಾಭಯೇ, ಒಂದು ಕೈಯಲ್ಲಿ ಪಾಶ ಒಂದು ಕೈಯಲ್ಲಿ ದಂತ ಅಭಯ ಮುದ್ರೆ. ಹೀಗೆಲ್ಲ ಹಿಡಿದುಕೊಂಡಿರ್ತಕ್ಕಂತಹ ಗಣಪತಿಯನ್ನು ನಾವು ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಆಚಾರ್ಯರು ತಿಳಿಸಿಕೊಟ್ಟಿದೆ. ಇದರ ಹಿಂದೆ ಇನ್ನೊಂದು ಚಿಂತನೆ ನಮಗೆ, ಆ ಗಣಪತಿಯ ಉಪಾಸನೆ ಮಾಡಬೇಕಾದ್ರೆ ಗಣಪತಿಯನ್ನು ಹೀಗೆ ಗಜಮುಖವನ್ನೇ ಯಾಕೆ ಇಡಬೇಕು, ನಾವು ಇನ್ಯಾವುದೋ ಬೇರೆ ಮುಖ ಇಲ್ವೋ ಗಣಪತಿಗೆ ಅಂತ ಹೇಳಿದರೆ ಅದಕ್ಕೆ ಶಾಸ್ತ್ರಕಾರರ ಚಿಂತನೆ, ಗಣಪತಿಯ ಒಂದು ಬಿಂಬರೂಪ ಯಾವುದು ಅಂತ ಚಿಂತನೆ ಮಾಡಿದಾಗ ಬಿಂಬಕ್ಕೆ ಯಾವುದುಂಟೋ ಹಾಗೇ ಪ್ರತಿಬಿಂಬದಲ್ಲಿ ತೋರುವಂತಹದ್ದು. ನಾವು ಕನ್ನಡಿಯ ಮುಂದೆ ನಿಂತಾಗ ನಾವು ಯಾವ ವೇಷದಲ್ಲಿ ಇರ್ತೇವೋ ಅಂತಹ ವೇಷವೇ ನಮ್ಮ ಪ್ರತಿಬಿಂಬದಲ್ಲಿ ಕನ್ನಡಿಯಲ್ಲಿ ಕಾಣೋದು. ನಾವು ಕಿರೀಟವನ್ನು ನಮ್ಮ ತಲೆಯ ಮೇಲೆ ಇಟ್ಟುಕೊಂಡ್ರೆ ಕಿರೀಟವು ಅಂತಹ ಕಿರೀಟ ಇಟ್ಟುಕೊಂಡಿರುವಂತಹ ತಲೆ ಕನ್ನಡಿಯಲ್ಲಿ ಕಾಣುವಂತಹದ್ದು. ಹೀಗೆ ಬಿಂಬದಲ್ಲಿ ಯಾವ ಗುಣಗಳು ಇರ್ತಾವೋ ಅಂತಹ ಸದೃಶವಾದ ಗುಣಗಳು ಪ್ರತಿಬಿಂಬದಲ್ಲಿ ಬರೋದು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಗಣಪತಿಯ ಬಿಂಬರೂಪ ಅದು ವಿಶ್ವಂಭರ ರೂಪೇ ಪರಮಾತ್ಮ, ಅದಕ್ಕೆ ಆನೆ ತಲೆನೇ ಉಂಟು. ಹಾಗಾಗಿ ಬಿಂಬದಲ್ಲಿ ಹಾಗಿರುವಾಗ ಪ್ರತಿಬಿಂಬದಲ್ಲಿ ಹಾಗೇ ಬರ್ತದೆ. ಆದ್ದರಿಂದ ಗಣಪತಿಗೆ ಅಂತಹ ಒಂದು ಆ ಸೊಂಡಿಲಿನ ಗಜನ ಮುಖ ಎಂಬುದಾಗಿ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಗಣಪತಿಯ ಚಿಂತನೆಯನ್ನು ಮಾಡಿ ಧ್ಯಾನವನ್ನು ಮಾಡಿ ಗಣಪತಿಗೆ ಗಂಧ ಪುಷ್ಪಾದಿಗಳಿಂದ ಪೂಜಾದಿಗಳನ್ನು ಮಾಡಬೇಕು. ಅಲ್ಲೂ ಕೂಡ ಹೇಳಬೇಕಾದರೆ ಪೂಜನೀಯಂ ಗಣಾಧ್ಯಕ್ಷಂ ಏಭಿಃ ನಾಮಭಿಃ ಅರ್ಚಯೇತ್. ಅಲ್ಲಿ ಹೇಳಿರತಕ್ಕಂತಹ ನಾಮಗಳು ಯಾವುದು? ಗಣಾಧಿಪ ನಮಸ್ತೇಸ್ತು ಉಮಾಪುತ್ರ ಅಘನಾಶನ ವಿನಾಯಕ ಈಶಪುತ್ರ ಸರ್ವಸಿದ್ಧಿಪ್ರದಾಯಕ ಏಕದಂತ ಇಭವಕ್ರ ತಥಾ ಮೂಷಕವಾಹನ ಕುಮಾರ ಗುರವೇ ತುಭ್ಯಂ ಪೂಜನೀಯ ಪ್ರಯತ್ನತಃ ದೂರ್ವಾಯುಗ್ನಂ ಗೃಹೀತ್ವಾದು ಗಂಧಯುಕ್ತಂ ಪ್ರಪೂಜಯೇತ್ ಅಂತ
ಹೀಗೆ ಆ ಗಣಪತಿಯ ನಾಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಅಂತಹ ನಾಮಗಳಿಂದ ಗಣಪತಿಯನ್ನು ಪೂಜೆ ಮಾಡಬೇಕು. ಅದರಲ್ಲೂ ಕೂಡ ಗರಿಕೆಯಿಂದ ಗಣಪತಿಯನ್ನು ಪೂಜೆ ಮಾಡುವಂತಹದ್ದು ಬಹಳ ವಿಶೇಷ. ನಾವೆಲ್ಲ ಸಾಮಾನ್ಯವಾಗಿ ಪುರೋಹಿತರು ಏನಾದರೂ ಒಂದು ಯಜ್ಞವೋ ಯಾಗವೋ ಮನೆಯಲ್ಲಿ ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದರೆ ಪ್ರತಿಯೊಬ್ಬರು ಹೇಳುವಂತಹ ಶ್ಲೋಕ ಪ್ರಾರಂಭದಲ್ಲಿ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಅಂತಲೇ ಪ್ರಾರಂಭ ಮಾಡುವಂತಹದ್ದು. ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋಧರ್ಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಃ ಪಡೆಯ ಶೃಣಿಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸಂಕಟೇ ಚೈವ ವಿಘ್ನಸ್ತಸ್ಯ ನ ಜಾಯತೆ ಅಂತೆಲ್ಲ ನಾವು ಹೇಳುವಂತಹದ್ದು ಕೇಳ್ತಾ ಇದ್ದೇವೆ. ಹೀಗೆ ಗಣಪತಿಯನ್ನ ಆಯಾಯ ವಿಶಿಷ್ಟ ನಾಮಗಳಿಂದ ಸ್ತೋತ್ರ ಮಾಡಿ ಅರ್ಚನೆ ಮಾಡಿದಾಗ ಸಕಲ ವಿಧವಾಗಿರ್ತಕ್ಕಂತಹ ವಿಘ್ನಗಳು ದೂರ ಆಗ್ತಾ ಇವೆ. ಮುಖ್ಯವಾಗಿ ಗಣಪತಿಗೆ ಪೂಜೆಯ ಒಂದು ಪರಿಕರದಲ್ಲಿ ಮೋದಕವನ್ನು ವಿಶೇಷವಾಗಿ ಸಮರ್ಪಣೆ ಮಾಡಬೇಕು. ಅದು ಕೂಡ 21 ಸಂಖ್ಯಾಕಾನ್ ಮೋದಕಾನ್ ಘೃತಪಾಚಿತಾನ್, 21 ಮೋದಕಗಳು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವಂತಹದ್ದು. ಅಂತಹ 21 ಸಂಖ್ಯಾಕವಾದ ಆ ಮೋದಕಗಳನ್ನಿಟ್ಟು ಆ ಗಣಪತಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಆ ಪೂಜಾದಿಗಳನ್ನು ಮುಗಿಸಿ ಮಂಗಲಾರತಿಯನ್ನೆಲ್ಲ ಮಾಡಿ ಆಮೇಲೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಆನಂತರ ತಾನೂ ಕೂಡ ಭೋಜನವನ್ನು ಮಾಡಬೇಕು ಅಂತ ಹೀಗೆ ಕೃಷ್ಣ ಪರಮಾತ್ಮ ಗಣಪತಿಯ ಒಂದು ಉಪಾಸನೆಯ ವಿಚಾರವನ್ನು ತಿಳಿಸ್ತಾ ಹೇಳ್ತಾ ಇದ್ದಾನೆ. ಆ ಗಣಪತಿಯ ಪೂಜೆ ನಿತ್ಯದಲ್ಲೂ ಕೂಡ ಅವಶ್ಯವಾಗಿ ಮಾಡಬೇಕಾದದ್ದೇ. ಅದರಲ್ಲೂ ಕೂಡ ಗಣಪತಿಯ ಪೂಜೆಯನ್ನು ಯಾವುದೇ ಒಂದು ಸತ್ಕರ್ಮದ ಆರಂಭದಲ್ಲಿ ಅವಶ್ಯವಾಗಿ ಮಾಡಬೇಕು. ಇದಕ್ಕೆ ಲೋಕದಲ್ಲಿ ಅನೇಕ ದೃಷ್ಟಾಂತಗಳಿವೆ. ವಿಜಯಸ್ತೆ ಭವೇ ನಿತ್ಯಂ ಸತ್ಯಂ ಸತ್ಯಂ ವದಾಮ್ಯಹಂ. ನೀನು ಕೂಡ ಯುದ್ಧವನ್ನು ಆರಂಭ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಗಣಪತಿಯ ಪೂಜೆಯನ್ನು ಮಾಡಿದರೆ ಅವಶ್ಯವಾಗಿ ನಿನಗೆ ವಿಜಯ ಅನ್ನೋದು ಬಂದು ಸಿದ್ಧವಾಗ್ತದೆ. ವಿಜಯಮಾಲೆ ನಿನ್ನ ಕೊರಳಿಗೆ ಬೀಳುವಂತಹದ್ದು. ತ್ರಿಪುರಂ ಹಂತು ಕಾಮೇನ ಪೂಜಿತಃ ಶೂಲಪಾಣಿನ. ಲೋಕದಲ್ಲಿ ಬೇರೆ ಬೇರೆಯವರು ತಮ್ಮ ಇಷ್ಟ ಸಾಧನೆಯನ್ನು ಮಾಡಬೇಕಾದ್ರೆ ಗಣಪತಿ ಪೂಜೆಯನ್ನು ಮಾಡಿರುವಂತಹದ್ದು ನೋಡ್ತೇವೆ. ಅದರಲ್ಲಿ ತ್ರಿಪುರಾಸುರ ಸಂಹಾರವನ್ನು ಮಾಡಬೇಕಾದ್ರೆ ಸ್ವತಃ ಶೂಲಪಾಣಿ ಅವನೇ ಏನು ಮಾಡ್ತಾ ಇದ್ದಾನೆ, ಆ ಗಣಪತಿಯನ್ನು ಪೂಜೆ ಮಾಡ್ತಾ ಇದ್ದಾನೆ. ತ್ರಿಪುರ ಸಂಹಾರಕ್ಕೆ ಶೂಲಪಾಣಿ ಯಾರು? ಶೂಲವನ್ನು ಹಿಡ್ತಕ್ಕಂಥವನು ರುದ್ರನೇ ಸ್ವತಃ ತನ್ನ ಮಗನನ್ನು ಪೂಜೆ ಮಾಡಿದ್ದಾನೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ವಿಘ್ನನಾಶಕ್ಕೆ ಗಣಪತಿಯನ್ನೇ ತಾನು ಕೊಟ್ಟಿದ್ದಾನೆ. ಹಾಗಾಗಿ ರುದ್ರ ಪೂಜೆ ಮಾಡುವುದು ಅಂದರೆ ಆ ಒಂದು ಸ್ಥಾನಕ್ಕೆ ಒಂದು ಆ ಮಹತ್ವವನ್ನು ಸೂಚನೆ ಮಾಡುವಂತಹದ್ದು. ಹಾಗೆ ರಾಮಚಂದ್ರೇಣ ತದ್ವಚ್ಚ ಸೀತಾನ್ವೇಷೇಣ ಕರ್ಮಣಿ. ಆ ಸೀತಾನ್ವೇಷಣೆಯನ್ನು ಮಾಡಬೇಕಾದರೆ ಸಾಕ್ಷಾತ್ ಜಗದೊಡೆಯ ಶ್ರೀರಾಮಚಂದ್ರನೂ ಕೂಡ ಗಣಪತಿ ಪೂಜೆಯನ್ನು ಮಾಡಿದ್ದಾನೆ. ಅದು ಮಾಡಿದ್ದರಿಂದ ದೃಷ್ಟ ಸೀತಾ ಮಹಾಭಾಗ ವೀರೇಣ ಚ ಹನುಮತ. ಈ ರೀತಿಯಾಗಿ ಆ ಗಣಪತಿ ಪೂಜಾ ಮಾಡಿರೋದ್ರಿಂದಾಗೇನೆ ಆ ಹನುಮಂತ ದೇವರು ಲಂಕಾಕ್ಕೂ ಹೋಗಿ ಸೀತೆಯನ್ನು ನೋಡಿ ಆ ರಾಮಚಂದ್ರನಿಗೆ ಸೀತಾ ಸಿಗಲಿಕ್ಕೆ ಆ ಗಣಪತಿ ಪೂಜೆ ಮಾಡಿರುವಂತಹದ್ದೇ ಕಾರಣ. ಅಷ್ಟು ಮಾತ್ರ ಅಲ್ಲ, ಭಗೀರಥ ಇವತ್ತು ಭೂಮಿಗೆ ಗಂಗಾ ಬಂದಿರುವಂತಹದ್ದೇ ಭಗೀರಥನಿಂದ. ಅಂತಹ ಭಗೀರಥ ಪ್ರಯತ್ನಕ್ಕೆ ಅನೇಕ ವಿಘ್ನಗಳು ಬಂತು. ಆ ಎಲ್ಲ ವಿಘ್ನಗಳನ್ನು ಕೂಡ ಹೊಡೆದು ಓಡಿಸಿ ಆ ಭಾಗೀರಥಿ ಇವತ್ತು ಬರಲಿಕ್ಕೆ ಅದರಲ್ಲಿ ಪ್ರಧಾನ ಕಾರಣ ಭಗೀರಥೇನ ತದ್ವಚ್ಚ ಗಂಗಾಂ ಆನಯತಾಪುರ. ಆವಾಗ ಭಗೀರಥನು ಕೂಡ ಗಣಪತಿ ಪೂಜೆಯನ್ನು ಮಾಡಿದ್ದರಿಂದಲೇ ಗಂಗಾನ ಇಲ್ಲಿಗೆ ತರಿಸಲಿಕ್ಕೆ ಸಾಧ್ಯವಾಯಿತು. ಅಮೃತಮತನ ಕಾಲದಲ್ಲೂ ಕೂಡ ಗರುಡನಿಗೆ ಅಮೃತ ಸಿಗಬೇಕಾದರೂ ಕೂಡ ಅವನು ಈ ಗಣಪತಿಯ ಆರಾಧನೆಯನ್ನು ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವರಿವರ ದೃಷ್ಟಾಂತ ಯಾಕೆಪ್ಪ ಕೊಡೋದು? ನಾನೇ ಸ್ವತಃ ಆರಾಧಿತೋ ಮಯಾಸೋಪಿ ರುಕ್ಮಿಣ್ಯ ಸಹಿತೇನ ಚ. ನಾನೂ ಕೂಡ ರುಕ್ಮಿಣಿ ಸಹಿತವಾಗಿ ಆ ಗಣಪತಿ ಪೂಜೆ ಮಾಡಿದ್ದೇನೆ. ಇನ್ನೇನು ಹೇಳೋದು ನಿನಗೆ? ನಾನು ನನ್ನ ಪರಿವಾರ ಸಾಂಬನು ಕೂಡ ಕುಷ್ಠರೋಗಾದಿ ಪ್ರಾಪ್ತ ಆದಾಗ ಗಣಪತಿ ಪೂಜೆಯನ್ನು ಮಾಡಿಯೇ ಅವನು ಕೂಡ ರೋಗದಿಂದ ಮುಕ್ತನಾಗಿದ್ದಾನೆ. ಹೀಗೆ ಒಬ್ಬರ ಇಬ್ಬರ ಯಾರೇ ಆಗಲಿ ತಮ್ಮ ಇಷ್ಟಾರ್ಥ ಸಿದ್ಧ ಆಗಬೇಕು ಅಂತ ಹೇಳಿದ್ರೆ ಗಣಪತಿ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು. ಅದರಿಂದ ನೀನು ಕೂಡ ಅವಶ್ಯವಾಗಿ ಸಿದ್ಧಿಯನ್ನು ಹೊಂದುತ್ತಾ ಇದ್ದೆ. ಗಣಪತಿ ಪೂಜೆಯನ್ನು ಮಾಡು, ಇದರಲ್ಲಿ ಸಂಶಯ ಇಲ್ಲ. ಏವ ಮುಕ್ತಸ್ತು ಕೃಷ್ಣೇನ ಸಾನುಜಃ ಪಾಂಡುನಂದನಃ ಪೂಜಯಾಮಾಸ ದೇವೇಶಂ ಪುತ್ರಂ ತ್ರಿಪುರಘಾತಿನಃ. ಹೀಗೆ ಆ ಕೃಷ್ಣ ಪರಮಾತ್ಮ ಹೇಳಿದ್ದರಿಂದ ಆ ಪಾಂಡುನಂದನ ಧರ್ಮರಾಜನು ಕೂಡ ಆ ಗಣಪತಿ ಪೂಜೆಯನ್ನು ಮಾಡಿದ್ದಾನೆ. ಮಾಡಿದ್ದರಿಂದ ಶತ್ರು ಸಂಹಾರವಾಗಿ ನಿಷ್ಕಂಟಕವಾಗಿರತಕ್ಕಂತಹ ರಾಜ್ಯವನ್ನು ಅವನು ಪಡೆದಿದ್ದಾನೆ. ಹೀಗೆ ಗಣಪತಿಯನ್ನು ಪೂಜೆ ಮಾಡಿದರೆ ಏನೇನು ಸಿದ್ಧಿ ಆಗ್ತದೆ ಅದನ್ನು ಕೂಡ
ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಿದ್ಧಂತಿ ಸರ್ವಕರ್ಮಾಣಿ ಮನಸಾ ಚಿಂತಿತಾನಿ ಅಪಿ ತೇನ ಖ್ಯಾತಿಂ ಗತೋ ದೇವೋ ನಾಮ್ನಾ ಸಿದ್ಧಿವಿನಾಯಕಃ. ಈ ಗಣಪತಿಯ ಪೂಜೆಯನ್ನು ಮಾಡಿ ನಾವು ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಏನೆಲ್ಲ ಉಂಟೋ, ಏನು ಕಾಮನೆಗಳುಂಟೋ ಅದನ್ನು ಕೂಡ ಆ ಗಣಪತಿ ಈಡೇರಿಸ್ತಾನಂತೆ. ಆದ್ದರಿಂದಲೇ ಸಿದ್ಧಿವಿನಾಯಕ ಅಂತ ಅವನನ್ನು ಕರೀತಾ ಇದ್ದಾರೆ. ಯಾರಿಗೆ ವಿದ್ಯಾ ಬೇಕೋ ವಿದ್ಯಾ ಪ್ರಾಪ್ತಿ ಆಗ್ತದೆ, ಧನ ಬೇಕಾದವರಿಗೆ ಧನಪ್ರಾಪ್ತಿ, ಜಯ ಬೇಕಾದವರಿಗೆ ಜಯಪ್ರಾಪ್ತಿ, ಪುತ್ರ ಬೇಕಾದವರಿಗೆ ಪುತ್ರಪ್ರಾಪ್ತಿ. ವಿವಾಹೇ ಚ ಪ್ರಯಾಣೇ ಚ ಪೂಜ್ಯಶ್ಚಾದೋ ಗಣಾಧಿಪಃ ಕೃಷಿ ಪ್ರಾರಂಭ ಸಮಯೇ ಕರ್ಷೇಣ ಚ ವಿನಾಯಕಃ. ವಿವಾಹದ ಪ್ರಾರಂಭದಲ್ಲಿ, ಪ್ರಯಾಣದ ಪ್ರಾರಂಭದಲ್ಲಿ ಈ ಗಣಪತಿ ಪೂಜೆಯನ್ನು ಮಾಡಿ ಆ ಕಾರ್ಯವನ್ನು ಆರಂಭ ಮಾಡಿದರೆ ನಾವು ನಿರ್ವಿಘ್ನವಾಗಿ ನಮ್ಮ ಒಂದು ಮನೋರಥವನ್ನು ಪೂರ್ಣ ಹೊಂದುತ್ತಾ ಇದ್ದೇವೆ. ಅದರಿಂದ ಪೂಜನೀಯ ಪ್ರಯತ್ನೇನ ಕಾರ್ಯಸಿದ್ಧಿರ್ ಭವಿಷ್ಯತಿ. ಅದರಿಂದ ಪ್ರಯತ್ನಪೂರ್ವಕವಾಗಿ ಧರ್ಮರಾಜ ನೀನು ಗಣಪತಿ ಪೂಜೆಯನ್ನು ಮಾಡು, ನಿರ್ವಿಘ್ನವಾಗಿ ನೀನು ಆ ನಿನ್ನ ಕಾರ್ಯದಲ್ಲಿ ಯಶಸ್ಸನ್ನು ಸಾಧನೆ ಮಾಡ್ತಾ ಇದ್ದೆ ಎಂಬುದಾಗಿ ಹೇಳ್ತಾ, ವೈಷ್ಣವಾದ್ಯಾಸು ದೀಕ್ಷಾಸು ಆದೌ ಪೂಜಾ ಗಣಾಧಿಪ. ಈ ವೈಷ್ಣವ ಸಂಬಂಧಿಯಾದ ಪೂಜಾ ಪ್ರಾರಂಭದಲ್ಲೂ ಕೂಡ ಪೂಜೆಯನ್ನು ಮಾಡಲೇಬೇಕು. ಇಲ್ಲ ಗಣಪತಿ ವಿಷ್ಣುವಿಗಿಂತ ದೊಡ್ಡವನ, ಅವನ ಪೂಜೆಯನ್ನು ಯಾಕೆ ಮಾಡಬೇಕು ಅಂತೆಲ್ಲ ಪ್ರಶ್ನೆ ಮಾಡಲಿಕ್ಕಿಲ್ಲ. ಭಗವಂತನೇ ಸ್ಥಾನವನ್ನು ಕೊಟ್ಟಿದ್ದಾನೆ. ಹಾಗಾಗಿ ವೈಷ್ಣವ ಪೂಜಾದಿಗಳಲ್ಲೂ ಕೂಡ ಅವರನ್ನು ಅವಶ್ಯವಾಗಿ ಮಾಡಬೇಕು, ಪೂಜಾದಿಗಳನ್ನು ಮಾಡಬೇಕು. ಸ್ತ್ರೀಯರು ಪೂಜೆಯನ್ನು ಮಾಡಿದರೆ ಆ ಸಂಸಾರ ಸುಖವನ್ನು ಅವರು ಪಡೀತಾ ಇದ್ದಾರೆ. ವಿಧವಾ ಸ್ತ್ರೀ ಪೂಜೆಯನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ವೈಧವ್ಯವನ್ನು ಪಡೆಯೋದಿಲ್ಲ. ಹೀಗೆ ಒಂದೇ ಮಾತಲ್ಲೇ ಹೇಳೋದಾದರೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ತಸ್ಮಿನ್ ಸಂಪೂಜಿತೆ ವಿಷ್ಣು ಈಶಃ ಭಾನು ತಥಾ ಉಮಾ ಹವ್ಯ ವಾಹ ಮುಖಾದೇವಾ ಪೂಜಿತಾ ಸ್ಯು ನ ಸಂಶಯ. ಈ ಗಣಪತಿಯ ಪೂಜೆಯನ್ನು ಒಂದು ಮಾಡಿಬಿಟ್ರೆ ಪ್ರಾರಂಭದಲ್ಲಿ ಅದರಿಂದ ವಿಷ್ಣುವಿಗೂ ಪ್ರೀತಿ ಆಗ್ತದೆ, ರುದ್ರದೇವರಿಗೂ ಪ್ರೀತಿ ಆಗ್ತದೆ, ಸೂರ್ಯನಿಗೆ ಪ್ರೀತಿ ಆಗ್ತದೆ, ಉಮಾದೇವಿಗೆ ಪ್ರೀತಿ ಆಗ್ತದೆ, ಅಗ್ನಿದೇವರಿಗೆ ಪ್ರೀತಿ ಅಂತೂ ಎಲ್ಲ ದೇವತೆಗಳಿಗೂ ಕೂಡ ಪ್ರೀತಿ ಅನ್ನೋದಾಗ್ತದೆ. ಆದ್ದರಿಂದ ಅವಶ್ಯವಾಗಿ ಈ ಗಣಪತಿ ಪೂಜೆಯನ್ನು ಮಾಡಬೇಕು, ಅವನ ಮಹಿಮೆಯನ್ನು ಕೂಡ ಕೇಳಬೇಕು. ಅದರಿಂದ ಎಲ್ಲ ಕಾರ್ಯಗಳು ಕೂಡ ಸಿದ್ಧವಾಗ್ತಾ ಇವೆ ಎಂಬುದಾಗಿ ಹೇಳ್ತಾ, ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿ ದಿವಸ ಈ ಗಣಪತಿ ಪೂಜೆಯನ್ನು ಮಾಡುವುದರ ಜೊತೆಗೆ ಇನ್ನೊಂದು ನಿಯಮ ಇದೆ, ಚಂದ್ರ ದರ್ಶನ ಮಾಡಬಾರದು ಅಂತ. ಚಂದ್ರ ದರ್ಶನವನ್ನು ಮಾಡಿದರೆ ದಿವ್ಯೇ ಮಿಥ್ಯಾದೂಷಣಂ ಕುರ್ಯಾತ್ ತಸ್ಮಾತ್ ಪಶ್ಯನ್ನತಂ ತದಾ. ಈ ಶುಕ್ಲಪಕ್ಷ ಚತುರ್ಥಿ ದಿವಸ ಏನಾದರೂ ಚಂದ್ರ ದರ್ಶನ ಆಯಿತು ಅಂತ ಹೇಳಿದ್ರೆ ಅನ್ಯಾಯವಾಗಿ ಮಿಥ್ಯಾ ಆರೋಪಕ್ಕೆ ನಾವು ಗುರಿ ಆಗ್ತಾ ಇದ್ದೇವೆ. ಅದರಿಂದ ಆ ಶುಕ್ಲಪಕ್ಷ ಚತುರ್ಥಿ ದಿವಸ ಗಣಪತಿ ಪೂಜೆ ಮಾಡೋದ್ರ ಜೊತೆಗೆ ಚಂದ್ರ ದರ್ಶನವನ್ನು ಕೂಡ ಅವಶ್ಯವಾಗಿ ಮಾಡಬಾರದು. ಏನಾದರೂ ಅಕಸ್ಮಾತ್ ಆಗಿ ಹೋದರೆ ಏನು ಮಾಡಬೇಕು ಅಂದರೆ ಅದಕ್ಕೆ ಒಂದು ಮಂತ್ರವನ್ನು ಕೂಡ ಕೊಡ್ತಾ ಇದ್ದಾರೆ. ಸಿಂಹ ಪ್ರಸೇನ ಮೋಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕಮಾರೋಧಿ ತವಶೇಷಸ್ಯ ಮಂತ್ರಕಃ ಎಂಬ ಮಾತನ್ನು, ಒಂದು ಮಂತ್ರವನ್ನು ನಾವು ಹೇಳಿದರೆ ಅದು ಆ ದೋಷ ಪರಿಹಾರ ಆಗ್ತದೆ ಎಂಬುದಾಗಿ ವಿಚಾರವನ್ನು ತಿಳಿಸ್ತಾ, ಈ ಶ್ಲೋಕದ ಹಿನ್ನೆಲೆಗೆ ಒಂದು ಕಥಾನಕವೂ ಕೂಡ ಇದೆ. ಅದನ್ನು ನಂದಿಕೇಶ್ವರ ತಿಳಿಸ್ತಾ ಇದ್ದಾನೆ. ನಂದಿಕೇಶ್ವರ ಹೇಳ್ತಾ ಇದ್ದಾನೆ ಸನತ್ಕುಮಾರರಿಗೆ, ಗಣಪತಿಯನ್ನು ಅವಶ್ಯವಾಗಿ ಪೂಜೆ ಮಾಡಬೇಕು, ಅವನ ಮಹಿಮೆಯನ್ನೆಲ್ಲ ಕೇಳ್ತಾ ಇದ್ದೇವೆ. ಅದರಲ್ಲೂ ಕೂಡ ಶುಕ್ಲಪಕ್ಷ ಚತುರ್ಥಿ ದಿವಸ ವ್ರತವನ್ನು ಮಾಡಬೇಕು. ಅದು ಯಾರೇ ಆಗಲಿ, ಗಂಡಸಾಗಲಿ ಹೆಂಗಸಾಗಲಿ ಎಲ್ಲರೂ ಕೂಡ ಅವಶ್ಯವಾಗಿ ಆ ಗಣಪತಿ ಪೂಜೆಯನ್ನು ಮಾಡಬೇಕು. ಈ ಗಣಪತಿ ಪೂಜೆಯನ್ನು ಮಾಡಬೇಕಾದ್ರೆ ಅವನನ್ನು ಸಂಕಟ ಚತುರ್ಥ ಹೀಗೆಲ್ಲ ಕರೀತಾ ಇದ್ದಾರಲ್ಲ, ಇಂತಹ ನಾಮಗಳಿಂದ ಅವನನ್ನು ಮೊದಲು ಯಾರು ಪೂಜೆ ಮಾಡಿದ್ದಾರೆ? ಮನುಷ್ಯರು ಲೋಕದಲ್ಲಿ, ಈ ಮನುಷ್ಯ ಲೋಕದಲ್ಲಿ ಅದು ಪ್ರಸಿದ್ಧಿ ಹೇಗೆ ಬಂತು ಅದನ್ನು ಕೂಡ ಹೇಳಬೇಕು ಅಂತ ಕೇಳಿದಾಗ ಆ ಸನತ್ಕುಮಾರರ ಪ್ರಶ್ನೆಗೆ ನಂದಿಕೇಶ್ವರ ಉತ್ತರವನ್ನು ಹೇಳ್ತಾ ಇದ್ದಾನೆ. ಜಗದೊಡೆಯ ಕೃಷ್ಣ ಪರಮಾತ್ಮನೇ ಸಾಕ್ಷಾತ್ ತನಗೆ ಮಿಥ್ಯಾಪವಾದ ಬಂದಾಗ ಆ ಮಿಥ್ಯಾಪವಾದವನ್ನು ಕಳೆದುಕೊಳ್ಳೋದಕ್ಕೋಸ್ಕರವೇ ಈ ಕೃಷ್ಣ ಪರಮಾತ್ಮನು ಕೂಡ ಈ ವ್ರತವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸನತ್ಕುಮಾರರು ಪ್ರಶ್ನೆ ಮಾಡಿದರು, ಕೃಷ್ಣನಿಗೆ ಅಂತಹ ಒಂದು ಅಪವಾದ ಬರಲಿಕ್ಕೆ ಏನು ಕಾರಣ ಆಯಿತು? ಬಹಳ ಸ್ವಾರಸ್ಯಕವಾಗಿರೋ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ. ಅವನಿಗೆ ಅಂತಹ ಒಂದು ಅಪವಾದ ಬರಲಿಕ್ಕೆ ಏನಾಯಿತು ಅಂತ ಕೇಳಿದಾಗ ಅವರೆಲ್ಲ ಹೇಳ್ತಾ ಇದ್ದಾರೆ, ಬಹು ಸೋಜಿಗವಾಗಿರತಕ್ಕಂತಹ ಒಂದು ಕಥಾನಕ. ಭಾರತ ಭೂಮಿಯಲ್ಲಿ ಭಗವಂತ
ಅವತಾರ ಮಾಡ್ತಾ ಇದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸಜಾಮ್ಯಹಂ ಎಂಬುದಾಗಿ ಹೇಳಿದಂತೆ ಧರ್ಮದ ಒಂದು ಉದ್ಧಾರಕ್ಕಾಗಿ ಅಧರ್ಮ ಯಾವಾಗ ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗ್ತದೋ ಆ ಧರ್ಮವನ್ನು ನಾಶ ಮಾಡಿ ಆ ಭಗವಂತ ಧರ್ಮ ಸಂಸ್ಥಾಪನೆಗೋಸ್ಕರ ತಾನು ಅವತಾರವನ್ನು ಮಾಡ್ತಾ ಇರ್ತಾನೆ. ಹೀಗೆ ಕೃಷ್ಣ ಪರಮಾತ್ಮ ಸಾಕ್ಷಾತ್ತಾಗಿ ಭಗವಂತನೇ ಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ಮಾಡಿ ಬಂದಿದ್ದಾನೆ. ತನ್ನವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣವನ್ನೆಲ್ಲ ನಿರ್ಮಾಣ ಮಾಡಿದ. ಅಲ್ಲಿ ಬೇಕಾದಷ್ಟು ಸ್ತ್ರೀಯರಿಂದ ತಾನು ಸಂತೋಷ ಪಡ್ತಾ ಇದ್ದಾನೆ. ಆ ದ್ವಾರಕಾಪಟ್ಟಣ ಅದು ಒಂದು ವಿಶಿಷ್ಟವಾಗಿರತಕ್ಕಂಥ ಅಮರಾವತಿಯಂತೆ ಕಾಣ್ತಾ ಇದೆ. ಅಂತಹ ಒಂದು ದ್ವಾರಕಾವತಿಯಲ್ಲಿ ಉಗ್ರಸೇನ ಎಂಬತಕ್ಕಂತಹ ಮಹಾರಾಜ, ಅವನು ಯಾದವ ಶ್ರೇಷ್ಠನಾಗಿದ್ದಾನೆ. ಅಂತಹ ಯಾದವ ಶ್ರೇಷ್ಠನಿಗೆ ಇಬ್ಬರು ಮಕ್ಕಳು ಇದ್ದಾರೆ, ಸತ್ರಾಜಿತ ಪ್ರಸೇನ ಎಂಬತಕ್ಕಂತಹ ಇಬ್ಬರು ಮಕ್ಕಳು. ಸತ್ರಾಜಿತೋಪಿ ತುಷ್ಟಾವ ದೇವಂ ದೃಷ್ಟ್ವಾದೇವಂ ದಿವಾಕರಂ ತೇಜೋರಾಶೇ ನಮಸ್ತೇಸ್ತು ಸರ್ವತೋಮುಖ ಅಂತ ಆ ಸತ್ರಾಜಿತ ಸೂರ್ಯನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾನೆ. ವಿಶಿಷ್ಟವಾದ ವ್ರತವನ್ನು, ನಿರಸನ ವ್ರತವನ್ನೆಲ್ಲ ಮಾಡಿ ಆ ಸೂರ್ಯನನ್ನು ಸಂತೋಷಗೊಳಿಸ್ತಾ ಇದ್ದಾನೆ. ಅವನನ್ನು ವಿವಿಧವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಆ ಸ್ತೋತ್ರದಿಂದ, ವ್ರತದಿಂದ ಸಂತುಷ್ಟನಾಗಿರತಕ್ಕಂತಹ ಆ ದಿವಾಕರ ಅನೇಕ ವರ್ಷಗಳ ಕಾಲ ಇವನನ್ನು ಸ್ತೋತ್ರವನ್ನು ಕೇಳ್ತಾ ಇದ್ದಾನೆ. ಗ್ರಹರಾಜ ನಮಸ್ತೇಸ್ತು ನಮಸ್ತೆ ಚಂದ್ರರೋಚಿಷೆ ವೇದತ್ರೇ ನಮಸ್ತೇಸ್ತು ಸರ್ವದೇವ ನಮೋಸ್ತುತೆ ಪ್ರಸೀದ ಪಾಹಿ ದೇವೇಶ ಸಂದೃಷ್ಟ್ವಾ ಮಾಂ ದಿವಾಕರ. ಹೀಗೆ ಆ ಗ್ರಹಗಳಿಗೆ ಒಡೆಯನಾಗಿರ್ತಕ್ಕಂಥವನು, ಗ್ರಹಗಳಲ್ಲಿ ಎಲ್ಲ ಗ್ರಹಗಳಲ್ಲೂ ಕೂಡ ನಿನಗೆ ಮುಖ್ಯಸ್ಥಾನ, ನಿನ್ನಿಂದಲೇ ಬೆಳಕನ್ನು ಪಡೆದುಕೊಂಡು ಚಂದ್ರ ಇವತ್ತು ಬೆಳಗುತ್ತಾ ಇದ್ದಾನೆ. ಹೀಗೆ ಸರ್ವ ದೇವತೆಗಳಲ್ಲೂ ಕೂಡ ಶ್ರೇಷ್ಠನಾಗಿದ್ದಿ, ನನ್ನನ್ನು ರಕ್ಷಣೆ ಮಾಡುವಂತ ಹೀಗೆ ವಿವಿಧವಾಗಿ ಆ ದಿವಾಕರನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸ್ತೋತ್ರದಿಂದ ಸಂತುಷ್ಟನಾಗಿರತಕ್ಕಂತಹ ಸೂರ್ಯ ಹೇಳ್ತಾ ಇದ್ದಾನೆ, ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್ತೆ ಮನಸಿ ವರ್ತತೆ ಸತ್ರಾಜಿತ ಮಹಾಭಾಗ ತುಷ್ಟೋಹಂ ತವ ನಿಶ್ಚಯಾತ್. ಹೇ ಸತ್ರಾಜಿತ, ನಾನು ನಿನಗೆ ವರವನ್ನು ಕೊಡಬೇಕು ಅಂತ ಬಂದಿದ್ದೇನೆ, ಏನು ಬೇಕು ವರವನ್ನು ಕೇಳು, ನಿನಗೆ ಕೊಡ್ತೇನೆ ಅಂತ ಹೇಳಿದಾಗ ಸತ್ರಾಜಿತ ಹೇಳ್ತಾನೆ, ಸ್ಯಮಂತಕ ಮಣಿಂ ದೇಹಿ ಯದು ತುಷ್ಟೋಸಿ ಭಾಸ್ಕರ ದದೋ ತಸ್ಯ ಚ ತದ್ರತ್ನಂ ಸ್ವಕಂಠಾತ್ ಅವತಾರ್ಯ ಸಹ. ಯಾವಾಗ ಸೂರ್ಯನಲ್ಲೇ ಇರತಕ್ಕಂತಹ ಒಂದು ಸ್ಯಮಂತಕ ಮಣಿ, ಅಮೂಲ್ಯವಾಗಿರತಕ್ಕಂತಹ ಮಣಿ, ಅದನ್ನು ಯಾವಾಗ ಕೇಳಿದ್ನೋ ಇಂತಹ ತಪಸ್ಸಿಗೆ ಒಲಿದು ಬಂದು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದರಿಂದ ಸೂರ್ಯ ಅದನ್ನು ಸತ್ರಾಜಿತನಿಗೆ ತನ್ನ ಕೊರಳಿನಿಂದ ತೆಗೆದು ಕೊಡ್ತಾ ಇದ್ದಾನೆ. ಹೇಳಿದ, ನೀ ಸ್ಯಮಂತಕ ಮಣಿಯನ್ನು ಕೇಳ್ತಾ ಇದ್ದೀಯಲ್ಲ, ಇದರ ಮಹತ್ವ ಎಂಥದ್ದು ಗೊತ್ತುಂಟೋ? ಭಾರಾಷ್ಟಕಂ ಶಾತಕುಂಭಂ ಸ್ರವತೇಸೋ ಮಹಾಮಣಿ. 8 ಭಾರ ಚಿನ್ನವನ್ನು ದಿನನಿತ್ಯ ಕೊಡುವಂತಹದ್ದು. ಇದನ್ನು ಧಾರಣ ಮಾಡಬೇಕಾದರೆ ಶುಚಿಸ್ಮಿತ ಸದಾಧಾರ್ಯಂ, ಆ ಧಾರಣ ಮಾಡಬೇಕಾದರೆ ಪವಿತ್ರನಾಗಿರಬೇಕು, ಪವಿತ್ರನಾಗಿ ಈ ಮಣಿಯನ್ನು ಧಾರಣ ಮಾಡಿಕೊಳ್ಬೇಕು ಅಂತ ಹೀಗೆ ಹೇಳಿದ. ಅಂತಹ ಆ ದಿವ್ಯ ರತ್ನವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಸತ್ರಾಜಿತ ತಾನು ಧಾರಣ ಮಾಡಿಕೊಂಡು ಬರ್ತಾ ಇದ್ರೆ ಸೂರ್ಯನೇ ಬರ್ತಾ ಇದ್ದಾನೇನೋ ಅಂತ ಭಾಸಮಾನವಾಗ್ತಾ ಇದೆ. ಅಂತಹ ಒಂದು ತೇಜೋ ರಾಶಿಯಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ. ದೃಷ್ಟ್ವಾತು ಲೋಕ ಮನಸ ದಿವಾಕರಂ ಸಂಚಿತಂ, ನೋಡಿದವರೆಲ್ಲ ಸೂರ್ಯನೇ ಬರ್ತಾ ಇದ್ದಾನೇನೋ ಅಂತ ಹೇಳಿದಾಗ ಎಲ್ಲರ ಸಂಶಯವನ್ನು ಕೃಷ್ಣ ಪರಮಾತ್ಮ ನಿವಾರಣೆ ಮಾಡ್ತಾ ಇದ್ದಾನೆ. ಸಮಾಗತೋಯಂ, ಈ ಕೃಷ್ಣ ಪರಮಾತ್ಮನನ್ನೇ ನೇರವಾಗಿ ಅವನು ನೋಡಲಿಕ್ಕೆ ಬಂದಿದ್ದಾನಂತೆ. ಬಂದಾಗ ಎಲ್ಲ ಕೃಷ್ಣ ಪರಮಾತ್ಮ ಹೇಳಿದ, ಇವನು ಬರ್ತಾ ಇರತಕ್ಕಂಥವನು ಸೂರ್ಯನಲ್ಲ, ಇವನು ಬರ್ತಾ ಇರತಕ್ಕಂಥವನು ಸತ್ರಾಜಿತ. ಆ ಸತ್ರಾಜಿತ ಸೂರ್ಯನನ್ನು ಒಲಿಸಿಕೊಂಡು ಆ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದ. ಅದಾದ ನಂತರ ಕೆಲವು ಪುರಾಣಗಳಲ್ಲಿ ಕೃಷ್ಣ ಪರಮಾತ್ಮನೇ ಸತ್ರಾಜಿತನನ್ನು ಕೇಳಿದ, ಈ ಸ್ಯಮಂತಕ ಮಣಿಯನ್ನು ನನಗೂ ಕೊಡು ಅಂತ. ಇನ್ನು ಕೆಲವು ಪುರಾಣಗಳಲ್ಲಿ ಸತ್ರಾಜಿತನ ಉಗ್ರಸೇನಿಗೆ ಕೊಟ್ಬಿಡಪ್ಪ, ನಿನಗೆ ಒಳ್ಳೆಯದಲ್ಲ ಅಂತ ಕೃಷ್ಣ ಪರಮಾತ್ಮ ಸಲಹೆ ಕೊಟ್ಟ ಅಂತ ಕೆಲವು ಬಾರಿ. ಇನ್ನು ಕೆಲವು ಕಡೆಯಲ್ಲಿ ಹೇಳುವಂತಹದ್ದು, ಈ ಸತ್ರಾಜಿತನೇ ಕೃಷ್ಣನಿಗೆ ಹೆದರಿದಾನಂತೆ. ಎಲ್ಲಿ ನನ್ನ ಕೃಷ್ಣ ಈ ಮಳೆಯನ್ನು ಕೇಳಿಬಿಡ್ತಾನೋ ಏನೋ, ಅಂತೂ ನನ್ನಲ್ಲಿರುವಂತಹದ್ದು ಕೃಷ್ಣನಿಗೆ ಅದು ಅಪೇಕ್ಷೆ ಉಂಟೋ ಇಲ್ಲೋ, ಹಾಗಾಗಿ ಅವನ ಹತ್ರ ನಾನು ಸುಳಿಯೋದೇ ಬೇಡ, ಅದನ್ನು ತೋರಿಸೋದೇ ಬೇಡ ಅನ್ನೋ ರೀತಿಯಲ್ಲಿ ಅವನು ವ್ಯವಹಾರವನ್ನು ಮಾಡಿ ಆ ಮನಸ್ಸಿನಲ್ಲಿ ಹಾಗೆ ಚಿಂತನೆಯನ್ನು ತುಂಬಿಕೊಂಡಿದ್ದಾನಂತೆ. ಅಂತೂ ಈ ಸತ್ರಾಜಿತ
ಈ ಮಣಿಯನ್ನು ತಂದಿಟ್ಟಿದ್ದಾನೆ. ಅದರಲ್ಲೂ ಕೂಡ ಎಲ್ಲ ಪುರೋಹಿತರನ್ನೆಲ್ಲ ಕರೆಸಿ ದೇವರ ಮನೆಯಲ್ಲಿ ವಿಶಿಷ್ಟವಾಗಿ ಸಾಂಗೋಪಾಂಗಿಕವಾಗಿ ಪೂಜೆಯನ್ನು ಮಾಡಿ ಅದನ್ನು ಸ್ಥಾಪನೆಯನ್ನು ಮಾಡಿದ್ದಾನಂತೆ. ತಮ್ಮನಾಗಿರ್ತಕ್ಕಂತಹ ಪ್ರಸೇನ ಒಂದು ದಿವಸ ಪ್ರಸೇನಾಯ ದದೋ ಭ್ರಾತ್ರೆ ಧಾರ್ಯೋಯಂ ಶುಚಿನಾತ್ವಯ, ತಮ್ಮನಿಗೂ ಕೂಡ ಒಂದು ಸಾರಿ ಕೊಡಬೇಕು ಅಂತ ಮನಸ್ಸಾಗಿ ಅವನು ಹೇಳ್ತಾನೆ, ಶುಚಿಯಾಗಿ ಇದನ್ನು ಧಾರಣ ಮಾಡುವಂತ. ಆ ಸತ್ರಾಜಿತ ಆ ಪ್ರಸೇನ ಅದನ್ನು ಧಾರಣ ಮಾಡಿಕೊಂಡು ಏಕದಾ ಕಂಠದೇಶೇತು ಕ್ಷಿಪ್ತಾತಂ ಮಣಿಮುತ್ತಮಂ, ಆ ಮಣಿಯನ್ನು ಹಾಕಿಕೊಂಡು ಅವನು ಬೇಟೆಗೆ ಅಂತ ಹೋಗ್ತಾ ಇದ್ದಾನೆ. ಬೇಟೆಗೆ ಅಂತ ಹೋದಾಗ ಅಶ್ವಾರೂಢ ಅಶುಚಿ ಅಸೋ ಹತಃ ಸಿಂಹೇನ ತತ್ಕ್ಷಣಾತ್. ವಾಸ್ತವಿಕವಾಗಿ ಸ್ಯಮಂತಕಮಣಿ ಇದ್ದರೆ ಇಂತಹ ಯಾವುದೇ ದುಷ್ಟವಾಗಿರತಕ್ಕಂಥ ಅಪಘಾತಗಳಾಗಲಿ ಅಥವಾ ರೋಗಾದಿ ಉಪದ್ರವಗಳಾಗಲಿ ಪಿಶಾಚ ಬಾಧೆ ಆಗಲಿ ಯಾವುದೂ ಕೂಡ ಉಪದ್ರವಗಳೇ ಇರೋದಿಲ್ಲ. ಯಾವಾಗ ಅದು ಶುಚಿಯಾಗಿ ಧಾರಣ ಮಾಡಿಕೊಂಡರೆ ಮಾತ್ರ ಅಂತಹ ಫಲ ಅದರಿಂದ ಸಿಗುತ್ತದೆ. ಆದರೆ ಸತ್ರಾಜಿತ ಅಶ್ವಾರೂಢ ಅಶುಚಿ ಅಸೌ, ಅಶ್ವಾರೂಢನಾಗಿ ಹೊರಟ ಪ್ರಯಾಣವನ್ನು ಮಾಡ್ತಾ ಇದ್ದಾನಾದ್ದರಿಂದಾಗಿ ಅವನು ಅಶುಚಿಯಾಗಿದ್ದಾನೆ. ಅದರಿಂದ ಅಶುಚಿಯಾಗಿ ಅಶ್ವಾರೂಢನಾಗಿ ಆ ಕಂಠದಲ್ಲಿ ಆ ಮಣಿಯನ್ನು ಹಾಕಿಕೊಂಡು ಹೋಗ್ತಾ ಇರೋ ಕಾಲದಲ್ಲಿ ಹತಃ ಸಿಂಹೇನ ತತ್ಕ್ಷಣಾತ್, ಅಶುಚಿಯಾಗಿದ್ದದ್ದು ಗೊತ್ತಾದ ಕೂಡಲೇ ಆ ಸಿಂಹವು ಕೂಡ ಇವನ ಮೇಲೆ ಎರಗಿ ಅವನನ್ನು ಸಂಹಾರ ಮಾಡ್ತಾ ಇದೆ. ರತ್ನಮಾದಾಯ ಸಿಂಹೋಪಿ ಗಚ್ಚನ್ ಜಾಂಬವತಾಹತಃ. ಹೀಗೆ ಆ ಸಮಂತಕಮಣಿಯನ್ನು ತೆಗೆದುಕೊಂಡು ಆ ಸಿಂಹ ಹೋಗ್ತಾ ಇದೆ. ಹೋಗ್ತಾ ಇರುವ ಕಾಲಕ್ಕೆ ಜಾಂಬವಂತ ನೋಡಿದ್ದಾನೆ. ಆ ಮಣಿಯನ್ನು ತಾನು ಸ್ವೀಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಸಿಂಹವನ್ನು ಕೂಡ ಅವನು ಸಂಹಾರವನ್ನು ಮಾಡಿದ್ದಾನೆ. ನಿತ್ವಾಸ ವಿವರಂ ರತ್ನಂ ದದೋ ಪುತ್ರಾಯ ಜಾಂಬವಾನ್. ಅದಾದ ನಂತರ ಕೃಷ್ಣಪರಮ ಜಾಂಬವಂತ ಆ ಮಣಿಯನ್ನು ಹಿಡಿದುಕೊಂಡು ನೇರವಾಗಿ ತನ್ನ ಗುಹೆಯೊಳಗೆ ಪ್ರವೇಶ ಮಾಡಿದ್ದಾನೆ. ಆ ಗುಹೆಯಲ್ಲಿ ಅವನ ಮಗ ಮಲಗಿದ್ದಾನೆ. ಮಗನಿಗೆ ಅದನ್ನು ತೊಟ್ಟಿಲಲ್ಲಿ ಕಟ್ಟಿದ್ದಾರಲ್ಲ, ಹಾಗೆ ಆಟಕ್ಕೋಸ್ಕರ ಅದನ್ನು ಕಟ್ಟಿದ್ದಾನೆ. ಪುರೀಂ ವಿವೇಶ ಕೃಷ್ಣೋಪಿ ಸ್ವಕೈ ಸರ್ವೈ ಸಮಾವೃತಃ. ಇದಾದ ನಂತರ ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದೇ ಮಾತುಗಳು ಶುರುವಾಗಿದೆ. ಪ್ರಾಯಶಃ ಕಥೆಯನ್ನು ಈ ಒಂದು ಅಪವಾದವನ್ನು ಹಾಕಿ ಅದನ್ನೆಲ್ಲಕ್ಕೂ ಪ್ರಚಾರ ಮಾಡಿರುವಂತಹದ್ದು ಸತ್ರಾಜಿತನೇ. ಯಾಕೆ ಮುಂಚಿನಿಂದನೇ ಭಯ ಇತ್ತು ಅವನಿಗೆ, ಕೃಷ್ಣ ಎಲ್ಲಿ ಕೇಳ್ತಾನೋ ಅಥವಾ ಕೃಷ್ಣ ಕೇಳಿದಾನೆ ಪ್ರಾಯಶಃ ಅವನೇ ಕೊಂದಿರಬೇಕು ಅನ್ನೋ ದೃಷ್ಟಿಯಿಂದ ಕೃಷ್ಣ ಒಂದು ಬಾರಿ ಕೇಳಿದ್ದ. ಆದ್ದರಿಂದ ಅವನೇ ಇದರ ಆಸೆಗೋಸ್ಕರ ನನ್ನ ತಮ್ಮನನ್ನು ಸಂಹಾರ ಮಾಡಿರಬೇಕು. ಪ್ರಸೇನೋದ್ಯಾಪಿ ನಾಯಾತಿ ಹತಃ ಕೃಷ್ಣೇನ ನಿಶ್ಚಿತಂ. ಇನ್ನೂ ತನಕ ಪ್ರಸೇನ ಬರಲಿಲ್ಲ, ಆದ್ದರಿಂದ ಕೃಷ್ಣ ಪರಮಾತ್ಮನೇ ಕೊಂದಿರಬೇಕು ಅಂತ ನಿಶ್ಚಯ ಮಾಡಿಕೊಂಡು ಮಣಿಲೋಭೇನ ಹಾ ಕಷ್ಟಂ ಬಾಂಧವ ಪಾಪಿನಾಹತಃ. ಏನು ಬೈತಾ ಇದ್ದಾರೆ, ಪಾಪಿ ಕೃಷ್ಣ ತನ್ನ ಮಣಿಗೋಸ್ಕರ ಬಂಧುಗಳನ್ನು ಕೂಡ ಕೊಲ್ಲಲಿಕ್ಕೆ ಹಿಂದೆ ಮುಂದೆ ನೋಡುವಂಥವನಲ್ಲ ಅಂತ ಹೀಗೆ ಒಂದು ಅಪವಾದವನ್ನು ಹಾಕಿ ಕಳಿಸಿದ್ದಾನೆ. ಮಾತಾಡ್ತಾ ಎಲ್ಲ ಕಿವಿಗೂ ಹೋಯಿತು. ದ್ವಾರಕಾವಾಸಿನ ಸರ್ವೇ ಜನ ಊಚುಹು ಪರಸ್ಪರಂ. ದ್ವಾರಕಾಪಟ್ಟಣದಲ್ಲೂ ಕೂಡ ಎಲ್ಲರೂ ಮಾತನಾಡಿಕೊಳ್ತಾ ಇದ್ದಾರೆ ಪರಸ್ಪರವಾಗಿ, ಕೃಷ್ಣ ಹೀಗೆ ಮಾಡಿದಂತೆ ಹೀಗೆ ಮಾಡಬಹುದಾ, ಒಂದು ಮಣಿಗೋಸ್ಕರ ಅವನು ಬಂಧುಗಳನ್ನು ಸಂಹಾರ ಮಾಡಬಹುದಾ, ಹಾಗೆ ಹೀಗೆ ಅಂತ ಪಿಸು ಮಾತುಗಳನ್ನು ಮಾತನಾಡಿಕೊಳ್ತಾ ಇದ್ದಾರೆ. ಯಾರಿಗೂ ಕೂಡ ಕೃಷ್ಣನ ಹತ್ತಿರ ಹೋಗಿ ಹೇಳುವಂಥ ಧೈರ್ಯ ಇಲ್ಲ. ಅಂತೂ ಹೀಗೆ ಮಾತಾಡ್ತಾ ಕೃಷ್ಣನ ಕಿವಿಗೂ ಕೂಡ ಬಿದ್ದಿದೆ. ವೃಥಾಪವಾದಂ ಸಂತಪ್ತಃ ಕೃಷ್ಣೋಪಿ ನಿರಗಾಚ್ಛನೈ. ಈ ವೃಥಾಪವಾದ ಮಿಥ್ಯಾಪವಾದ ತಾನು ಮಾಡಲಿಲ್ಲ ಅಂದರೂ ಕೂಡ ತನ್ನ ಮೇಲೆ ಒಂದು ಅಪವಾದ ಏನು ಬಂದಿದೆ, ಈ ಅಪವಾದವನ್ನು ತೆಗೆದುಹಾಕಿಕೊಳ್ಳುವುದಕ್ಕೋಸ್ಕರ ಕೃಷ್ಣನು ಕೂಡ ಮೆಲ್ಲನೆ ಅಲ್ಲಿಂದ ಹೊರಡ್ತಾ ಇದ್ದಾನೆ. ಯಾದವರಿಂದ ಕುಡಿದುಕೊಂಡು ಆ ಪ್ರಸೇನನ ಒಂದು ಅನ್ವೇಷಣೆಗೋಸ್ಕರ ಹೊರಡ್ತಾ ಇದ್ದಾನೆ. ಅರಣ್ಯಕ್ಕೆ ಪ್ರವೇಶ ಮಾಡಿದಾಗ ಸಹೈವ ತೈಹಿ ತಥಾರಣ್ಯೇ ದೃಷ್ಟ ಸಿಂಹೇನ ಪಾತಿತಂ. ಅರಣ್ಯ ಪ್ರವೇಶ ಮಾಡಿದಾಗ ಆ ಅರಣ್ಯದಲ್ಲಿ ಸಿಂಹವು ಕೊಂದಿರತಕ್ಕಂತಹ ಒಂದು ಸ್ಥಳವನ್ನು ನೋಡಿದ. ಪ್ರಸೇನನೂ ಸತ್ತಿದ್ದಾನೆ, ಪ್ರಸೇನ ಹತ್ತಿಕೊಂಡು ಹೋಗಿರುವಂತಹ ಕುದುರೆಯೂ ಸತ್ತು ಬಿದ್ದಿದೆ. ಹೀಗೆ ಘಟನೆಯನ್ನು ನೋಡ್ತಾ ಇದ್ದಾನೆ. ಅದಾದ ನಂತರ ಹಾಗಿದ್ರೆ ಸಿಂಹ ಕೊಂದಿದೆ, ಸಿಂಹ ಎಲ್ಲಿದೆ? ಆ ಸಿಂಹ ಕೊಲ್ಲುವಾಗ ಅದಕ್ಕೆ ರಕ್ತದ ಗುರುತು, ರಕ್ತ ಅಂಟಿಕೊಂಡಿತ್ತು. ಆ ಹೆಜ್ಜೆಯನ್ನು ಇಟ್ಟುಕೊಂಡು ಹೋಗುವಾಗ ಆ ರಕ್ತದ ಗುರುತು ಆ ಭೂಮಿ ಮೇಲೆ ಬಿದ್ದಿದೆ. ಆ ರಕ್ತದ ಗುರುತನ್ನು ನೋಡಿಕೊಂಡೇ ಎಲ್ಲರೂ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗುವಾಗ ಆ ಸಿಂಹವೂ ಕೂಡ ಸತ್ತು ಬಿದ್ದಿದೆ. ವೃಕ್ಷೇಣ ನಿಹಿತಂ ದೃಷ್ಟ ಕೃಷ್ಣ ವೃಕ್ಷಬಿಲಂ ಗತಃ.
ಆ ಸಿಂಹ ಸತ್ತು ಬಿದ್ದಿರುವಂತಹದ್ದನ್ನು ನೋಡಿ ಸಿಂಹವನ್ನು ಯಾರು ಕೊಂದಿದ್ದಾರೆ ವಿಚಾರ ಮಾಡಿದ. ಅಲ್ಲಿ ಕರಡಿ ಗುರುತಿತ್ತು. ಹಾಗಾಗಿ ಕರಡಿ ಇದನ್ನು ಕೊಂದಿದೆ, ಜಾಂಬವಂತ ಇದನ್ನು ಕೊಂದಿದ್ದಾನೆ ಎಂಬತಕ್ಕಂಥ ವಿಚಾರವನ್ನು ಕೃಷ್ಣ ಪರಮಾತ್ಮ ತಿಳಿದು ಅವನ ಅನ್ವೇಷಣೆಗಂತ ಹೋಗ್ತಾ ಇದ್ದಾರೆ. ಹೋದರೆ ಒಂದು ಬಿಲ, ಗಾಢವಾದ ಅಂಧಕಾರ, ಯಾರಿಗೂ ಕೂಡ ಅಲ್ಲಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅಂಧಕಾರಯುಕ್ತವಾಗಿರತಕ್ಕಂಥ ಗುಹಾ, ಆ ಗುಹಾಕ್ಕೆ ಪ್ರವೇಶ ಮಾಡಬೇಕು ಅಂತ ಹೊರಟಿದ್ದಾನೆ. ಯಾದವರೆಲ್ಲರೂ ಕೂಡ ಗುಹೆಯ ಹೊರಭಾಗದಲ್ಲೇ ನಿಂತಿದ್ದಾರೆ. ವಿವೇಶ ಯೋಜನ ಶತಂ ಅಂಧಕಾರಂ ಸ್ವತೇಜಸ. ಅದು ಶತಯೋಜನೆ ವಿಸ್ತೀರ್ಣವಾಗಿರತಕ್ಕಂತಹ ಗುಹಾ, ಅಷ್ಟು ಬಹಳ ದೊಡ್ಡವಾಗಿರತಕ್ಕಂತಹ ಸುರಂಗ. ಅಂತಹ ಸುರಂಗದ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಆ ಅಂಧಕಾರವನ್ನು ತನ್ನ ತೇಜಸ್ಸಿನಿಂದ ತುಂಡು ಮಾಡ್ತಾ ಹೋಗ್ತಾ ಇದ್ದಾನೆ. ನಿವಾರಯನ್ ದದರ್ಶಾಗ್ರಯ ಪ್ರಸಾದಂ ಬದ್ಧಭೂಮಿಕಂ ತಂ ಕುಮಾರಂ ಜಾಂಬವತೋ ಡೋಲಯಾಮಿತ್ಯುದಿತಃ. ಆ ಜಾಂಬುವಂತ ಗುಹೆಯ ಪ್ರವೇಶಕ್ಕೆ ಒಳಗೆ ಹೋದಾಗ ಒಂದು ವಿಶಿಷ್ಟವಾದ ಅರಮನೆ, ಆ ಅರಮನೆಯಲ್ಲಿ ವಿಶಿಷ್ಟವಾದ ರತ್ನಖಚಿತವಾಗಿರ್ತಕ್ಕಂಥ ಈ ಒಂದು ಮಣಿ, ಸೆಮಂತಕ ಮಣಿ ಅದು ಕಾಣ್ತಾ ಇದೆ. ಆ ಸೆಮಂತಕ ಮಣಿಯನ್ನು ಕೊಟ್ಟಿರತಕ್ಕಂತಹದ್ದು ಕೂಡ ಎಲ್ಲಿ ಪೂಜೆಯನ್ನು ಮಾಡತಕ್ಕಂತಹ ಸ್ಥಳದಲ್ಲಿಡುವಂತಹದ್ದು. ಅದು ಬಾಲಕನ ಆಟಕ್ಕೋಸ್ಕರ ಜಾಂಬುವಂತ ಉಪಯೋಗವನ್ನು ಮಾಡ್ತಾ ಇದ್ದಾನೆ. ಅಲ್ಲೇ ಜಾಂಬವತಿ ತೊಟ್ಟಲನ್ನು ತುಗ್ತಾ ಇದ್ದಾಳೆ. ಅದರ ಮೇಲೆ ಕಟ್ಟಿರತಕ್ಕಂತಹದ್ದನ್ನು ಅವಳು ತೋರಿಸಿ ಆ ಮಗುವಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ಅಳ್ತಾ ಇರುವಾಗೆಲ್ಲ ಅದನ್ನು ಹೇಳೋದಂತೆ ಮಗುವಿಗೆ, ನೋಡು ಜಾಂಬುವಂತ ನಿನಗೋಸ್ಕರ ತಂದಿದ್ದಾನೆ. ಸಿಂಹ ಪ್ರಸೇನಮೋಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋಧೀಹಿ ತವಶೇಷಸ್ಯ ಮಂತಕಃ. ನೋಡು, ಪ್ರಸೇನನನ್ನ ಸಿಂಹ ಕೊಂದಿತು, ಅಂತಹ ಸಿಂಹವನ್ನು ಕೊಂದು ಜಾಂಬುವಂತ ಈ ಮಣಿಯನ್ನು ನಿನಗೋಸ್ಕರ ತಂದಿದ್ದಾನೆ. ಇದು ನಿನ್ನದೇ ಮಣಿ, ನೋಡು ಎಂಥದ್ದಿದೆ, ನೋಡು ಅಳಬೇಡ ಅಂತ ಹೀಗೆ ಸಮಾಧಾನವನ್ನ ಅವಳು ಮಾಡ್ತಾ ಇದ್ದಾಳಂತೆ. ಹೀಗೆ ನೋಡ್ತಾ ಇದ್ದಾನೆ ಭಗವಂತ. ಮಹಾಂತಂ ವಿಸ್ಮಯಂ ಚಕ್ರೆ ದೃಷ್ಟಾತಾಂ ಚಾರುಹಾಸಿನಿ. ಆ ಒಳ್ಳೆ ಮನೋಹರಳಾಗಿರ್ತಕ್ಕಂತಹ ಅವಳ ಮಾತನ್ನು ಕೇಳಿದ, ಈ ಆಟ ಆಡಿಸೋದನ್ನೆಲ್ಲ ನೋಡಿದ. ಅದನ್ನೆಲ್ಲ ನೋಡಿ ಆ ಸೆಮಂತಕ ಮಣಿಗೆ ತಾನು ಕೈ ಹಾಕಿದ್ದಾನೆ. ಆ ಜಾಂಬೂತಿಯು ಕೂಡ ಹೇಳ್ತಾ ಇದ್ದಾಳೆ, ಆ ಜಾಂಬು ಅಂತ ಬಂದರೆ ಮತ್ತೆ ಬಿಡೋದಿಲ್ಲ, ತೆಗೆದುಕೊಂಡು ಹೋಗುವಂತ ಅವಳು ಕೂಡ ಅನುಮತಿಯನ್ನು ಕೊಟ್ಟಿದ್ದಾಳೆಂಬುದಾಗಿ ಉಲ್ಲೇಖವನ್ನು ಮಾಡ್ತಾರೆ. ಅಂತೂ ಜಾಂಬು ಆ ಕೃಷ್ಣ ಪರಮಾತ್ಮ ಆ ಸೆಮಂತಕ ಮಣಿಗೆ ಕೈ ಹಾಕಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಪಾಂಚಜನ್ಯ ಶಂಖವನ್ನು ಕೂಡ ತಾನು ಓದಿದ್ದಾನಂತಲ್ಲಿ. ಯಾವಾಗ ಆ ಶಂಖಧ್ವನಿ ಆಯಿತೋ, ಶಂಖಧ್ವನಿ ಆದ ಕೂಡಲೇ ಆ ಜಾಂಬವಂತ ಬರ್ತಾ ಇದ್ದಾನಲ್ಲಿ. ಆಗರ್ಣ್ಯ ಸಹಸೋತ್ಥಾಯ ಯುಧೇ ಯಕ್ಷ ಋಕ್ಷರಾಟ್ ತತಃ. ಆ ಋಕ್ಷರಾಟ್ ಅಂದರೆ ಆ ಜಾಂಬವಂತ ಕರಡಿಗೆ ಒಡೆಯನಾಗಿರ್ತಕ್ಕಂತಹ, ಕರಡಿಗಳ ಸಮೂಹಕ್ಕೆ ಒಡೆಯನಾಗಿರ್ತಕ್ಕಂತಹ ಆ ಜಾಂಬವಂತ ಆ ಶಬ್ದವನ್ನು ಕೇಳಿ ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾನಂತೆ. ಇತ್ತ ಈ ದ್ವಾರಕಾಪಟ್ಟಣದಲ್ಲಿ ಇನ್ನು ಯಾದವರೆಲ್ಲ ಬಂದಿದ್ರು, ಆ ಬಂದಿರತಕ್ಕಂಥ ಎಲ್ಲ ಯಾದವರು ಕೂಡ ಅವರು ತಿರುಗಿ ಹೋಗಿದ್ದಾರಂತಲ್ಲಿ. ತಿರುಗಿ ಹೋಗಿ ಆಯಿತು, ಕೃಷ್ಣನಿಗೆ 11ನೇ ದಿವಸ 12ನೇ ಧರ್ಮೋದಕ ಆಯಿತು, ಎಲ್ಲ ಪಿಂಡ ಪ್ರದಾನ ಆಯಿತು, ಮುಗಿದ 12ನೇ ದಿವಸವೂ ಕೂಡ ಆಗೋಗಿದೆ, ಎಲ್ಲ ಮುಗಿಸಿಬಿಟ್ಟಿದ್ದಾರೆ. ಆಯಿತು, ಕೃಷ್ಣ ಪರಮಾತ್ಮ ಇನ್ನೇನು ಬರೋದಿಲ್ಲ ಅಂತ ತೀರ್ಮಾನ ಮಾಡಿ ಇವೆಲ್ಲವೂ ಕೂಡ ಅಪರ ಕಾರ್ಯವನ್ನೆಲ್ಲ ಮುಗಿಸಿ ಆಗಿದೆ. ಪರಲೋಕ ಕ್ರಿಯಾಂ ಚಕ್ರುಹು ಪುರೇ ತಸ್ಯತು ತೇ ತದಾ. ಪರಲೋಕ ಕ್ರಿಯೆ ಅವನಿಗೆಲ್ಲ ಏನು ಮಾಡಬೇಕೋ ಎಲ್ಲ ಕಾರ್ಯವನ್ನು ಕೂಡ ಮುಗಿಸಿಬಿಟ್ಟಿದ್ದಾರೆ. ಹೀಗೆ ಭಗವಂತ ಆ ಜಾಂಬುವಂತನ ಒಟ್ಟಿಗೆ ಭಯಂಕರವಾಗಿರ್ತಕ್ಕಂಥ ಯುದ್ಧವನ್ನು ಮಾಡ್ತಾ ಇದ್ದಾನಂತಲ್ಲಿ. ಅದಾದ ಮೇಲೆ ಕೃಷ್ಣ ಪರಮಾತ್ಮ ಒಟ್ಟು ಯಾದವರು ಕಾದದ್ದು 7 ದಿವಸ, ಇವನು ಯುದ್ಧ ಮಾಡಿದ್ದು 21 ದಿವಸ. ಹೀಗೆ 21 ದಿವಸಗಳ ಕಾಲ ಏಕವಿಂಶ ದಿನಂ ಯಾವತ್ 21 ದಿವಸಗಳ ಕಾಲ ಯುದ್ಧವನ್ನು ಮಾಡಿದ್ದಾನೆ. ಯುದ್ಧದಲ್ಲಿ ಬಲವಾದ ಪೆಟ್ಟನ್ನು ಕೊಡ್ತಾ ಇದ್ದಾನೆ ಜಾಂಬುವಂತನಿಗೆ. ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅವನು ಅನುಭವಿಸಿರಲಿಲ್ಲ ಇಂಥ ಪೆಟ್ಟನ್ನು. ಆ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ತ್ವಯಾಜಿತೋಹಂ ದೇವೇಶ, ನಾನು ನಿನ್ನಿಂದ ನಾನು ಸೋತಿದ್ದೇನೆ, ನೀನೇ ಗೆದ್ದಿ ನೀನು ಅಂತ ಅವನನ್ನು ಹೇಳ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ನ ಜಾನೇ ತ್ವಾಂ ವೈಷ್ಣವಂ ಜಾನೇ ತ್ವಾಂ ವೈಷ್ಣವಂ ತೇಜೋ ನಾನ್ಯಥಾ ಬಲಮೀದೃಶಂ. ಈ ಏಟನ್ನು ತಿಂದಾಗ ನನಗೊಂದು ಸ್ಮರಣೆಗೆ ಬರ್ತಾ ಇದೆ, ಇದು ಏಟು, ಇದು ಕೃಷ್ಣನದ್ದೇ ಭಗವಂತನದ್ದೇ ಏಟು ಆಗಿರಬೇಕಿದು, ವಿಷ್ಣುವಿನದ್ದೇ ಏಟು ಆಗಿರಬೇಕಿದು, ಬೇರೆ ಯಾರ್ದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ತಾನು ಚಿಂತನೆ ಮಾಡ್ತಾ ಇದ್ದಾನೆ. ಅವನು ಜಾಂಬವಂತ ರಾಮಾವತಾರ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಂತೆ ಭಗವಂತನಿಗೆ. ಯಾವುದೋ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಜಾಂಬುವಂತ ಒಟ್ಟೊಟ್ಟಿಗೆ ನಿಂತಾಗ ಆ ರಾಮಚಂದ್ರನ ದೇಹ ಜಾಂಬುವಂತನಿಗೆ ತಾಗಿತಂತೆ. ತಾಗಿದರೆ ಬಹಳ ಕೋಮಲವಾದ ಶರೀರ ಶ್ರೀರಾಮಚಂದ್ರನಂದು. ಆ ಕೋಮಲವಾದ ಶರೀರವನ್ನು ಮುಟ್ಟಿದ ಕೂಡಲೇ ಅವನಿಗೆ ಅನಿಸ್ತಂತೆ, ಹಾಗೆ ರಾಮಚಂದ್ರನೇನು ಬಲ ಇಲ್ಲ,
ಕ್ಷತ್ರಿಯ ಅಂದರೆ ಗಟ್ಟಿಯಾಗಿರಬೇಕು, ಆ ದೇಹವನ್ನು ಮುಟ್ಟಿದರೆ ಕಠಿಣ ಸ್ಪರ್ಶ ಅನ್ನೋದು ಆಗಬೇಕು. ಒಳ್ಳೆ ಕೋಮಲ ಯುವತಿಯರ ಒಂದು ಶರೀರ ಎಷ್ಟು ಮೃದುವಾಗಿರ್ತದೋ ಅಷ್ಟು ಮೃದುವಾಗಿರತಕ್ಕಂತಹ ಶರೀರ ರಾಮಚಂದ್ರನದ್ದು. ಪ್ರಾಯಶಃ ಇವನ ಹತ್ರ ಬಲ ಇಲ್ಲ ಏನೋ, ನಾವಿಲ್ಲ ಅಂದರೆ ಇವನಂತಹ ರಾವಣನ್ನ ಸೋಲಿಸಿ ಸಂಹಾರ ಮಾಡಿ ಸೀತೆಯನ್ನು ಪಡೆದುಕೊಂಡ್ಬರ್ಲಿಕ್ಕೆ ಆಗ್ತಾ ಇರಲಿಲ್ಲೇನೋ ಅಂತ ಸಂಶಯ ಉಂಟಾಗಿ, ಹಾಗಾದರೆ ಇವನ್ನ ಒಂದು ಶಕ್ತಿ ಪರೀಕ್ಷೆಯನ್ನು ನಾನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದಿದೆ ಅಂತೆ. ಹಾಗಾಗಿ ಅವನಂತಾನಂತೆ ಶ್ರೀರಾಮಚಂದ್ರನಿಗೆ, ನನಗೆ ಒಂದು ಬಾರಿ ಯುದ್ಧದ ಭಿಕ್ಷೆಯನ್ನು ಕೇಳ್ತಾ ಇದ್ದೇನೆ, ನನಗೆ ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಅನಿಸ್ತಾ ಇದೆ, ಯುದ್ಧ ಮಾಡೋಣ ಅಂತ ರಾಮಚಂದ್ರನಿಗೆ ಹೇಳಿದಾಗ ಅಂತಾನಂತೆ, ಈಗ ಬೇಡ, ಮುಂದಿನ ಒಂದು ದ್ವಾಪರ ಯುಗದಲ್ಲಿ ನಿನಗೆ ನಿನ್ನ ಆಸೆಯನ್ನು ಪೂರ್ಣ ಮಾಡ್ತೇನೆ ಅಂತ ಶ್ರೀರಾಮಚಂದ್ರ ವರ ಕೊಟ್ಟಿದ್ದಂತೆ. ಆ ವರವನ್ನು ಸತ್ಯ ಮಾಡೋದಕ್ಕೋಸ್ಕರನೇ ಇಷ್ಟು ದಿವಸಗಳ ಕಾಲ ಶ್ರೀರಾಮಚಂದ್ರ ಕಾದಾಡಿದ್ದಾನಂತೆ. ಯಾಕಿದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮನಿಗೆ 21 ದಿವಸಗಳ ಕಾಲ ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ಲ. ಆ ಭಕ್ತನ ಒಂದು ಅನುಗ್ರಹ, ಭಕ್ತನ ಮೇಲೆ ಅನುಗ್ರಹ ಮಾಡಬೇಕು, ಅವನ ಆಸೆಯನ್ನು ಪೂರ್ಣ ಮಾಡಬೇಕು ಅಂತಕ್ಕಂತಹ ಅನುಗ್ರಹ ದೃಷ್ಟಿಯಿಂದಲೇ ಕೃಷ್ಣ ಪರಮಾತ್ಮ ಇಂತಹ ಒಂದು ಯುದ್ಧವನ್ನು ನಡೆಸಿದ್ದಾನಲ್ಲಿ. ಅದಾದ ನಂತರ ನೋಡ್ದ, ಇವನು ರಾಮನೇ ಬಂದಿರ್ತಾನೆ ಎಂಬತಕ್ಕಂಥ ವಿಚಾರ ತಿಳಿತವನಿಗೆ. ಕೃಷ್ಣ ರಾಮಚಂದ್ರನಾಗಿ ಕಾಣ್ತಾ ಇದ್ದಾನೆ, ಮತ್ತೆ ಪುನಃ ಕೃಷ್ಣನಾಗಿ ಕಾಣ್ತಾ ಇದ್ದಾನೆ. ಹೀಗೆ ಆ ಎರಡು ರೂಪವನ್ನು ಕೂಡ ಎರಡು ಕಣ್ಣುಗಳಿಂದ ನೋಡ್ತಾ ಇದ್ದಾನೆ ಜಾಂಬವಂತ. ಸುತಾಂ ಜಾಂಬವತೀಂ ನಾಮ ಭಾರ್ಯಾರ್ಥಂ ವರವರ್ಣಿನೀಂ ಪಾಣಿಂ ವೈಗ್ರಾಹಾಯಾಮಾಸ ದೇವದೇವಂ ಚ ಜಾಂಬವಾನ್. ಅದಾದ ನಂತರ ಇನ್ನೇನು ಭಗವಂತನಿಗೆ ಕೊಡೋದೇನಿದೆ ಇನ್ನ, ಸೆಮಂತಕಮಣಿಯ ಜೊತೆಗೆ ತನ್ನ ಕನ್ಯಾಮಣಿಯನ್ನು ಕೂಡ ಕೊಟ್ಟು ತಾನು ಧನ್ಯನಾಗಿದ್ದಾನೆ. ಹೀಗೆ ಆ ಜಾಂಬವತಿಯನ್ನು ಕೂಡ ತೆಗೆದುಕೊಂಡು ಮಣಿಮಾದಾಯ ದೇವೋಪಿ ಜಾಂಬವತ್ಯಾಪಿ ಸಂಯುತಃ ತದ್ವೃತ್ತಾಂತಂ ಸಮಾಚಷ್ಟೇ ದ್ವಾರಕಾವಾಸಿನಾಂ ಸ್ವಯಂ. ಭಗವಂತ ಅಪವಾದವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಎಲ್ಲ ಪ್ರಮಾಣ ಸಹಿತವಾಗಿ ಬರ್ತಾ ಇದ್ದಾನೆ. ಏನಂತಾರೆ ಅದಕ್ಕೆ, ಸಾಕ್ಷಿ ಸಹಿತವಾಗಿ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನಂತೆ. ನೋಡು, ಸತ್ರಾಜಿತನನ್ನು ನಾನು ಕೊಂದದ್ದಲ್ಲ, ನಾನು ಮಣಿಯನ್ನು ಅಪಹಾರ ಮಾಡಿದ್ದಲ್ಲ, ಇದಕ್ಕೆಲ್ಲ ನಾನೇನು ಕಟ್ಟುಕತೆಯನ್ನು ಹೇಳಿದೇನೆ ಅಂತ ನಿಮಗೆ ಅನಿಸಬಹುದು. ಆದರೆ ಈ ಕನ್ಯಾನೇ ಅದಕ್ಕೆ ಸಾಕ್ಷಿ ಇದ್ದಾಳೆ. ಅವಳೇ ಆಟ ಆಡಿಸ್ತಾ ಇದ್ಲು. ಸಿಂಹಪ್ರಸೇನ ಮೋದೀತು ಸಿಂಹೋ ಜಾಂಬುವತಾಹತಃ ಸುಕುಮಾರಕ ಮಾರೋದೀಹಿ ತವಶೇಷಸ್ಯ ಮಂತಕಃ ಅಂತ ಇವಳೇ ಆಟ ಆಡಿಸ್ತಾ ಇದ್ದ ಕನ್ಯೆ. ಹಾಗಾಗಿ ಪ್ರಸೇನನ್ನು ಕೊಂದಿರುವಂತಹದ್ದು ಸಿಂಹವಯವಿನಃ ನಾನಲ್ಲ, ಮಣಿಗೋಸ್ಕರ ನಾನು ಕೊಂದಿಲ್ಲ, ಮಣಿಗೋಸ್ಕರ ಬಂಧುಗಳನ್ನು ಸಂಹಾರ ಮಾಡುವಂಥ ನೀಚ ನಾನಲ್ಲ ಅಂತಕ್ಕಂಥದ್ದನ್ನು ಕೃಷ್ಣ ಪರಮಾತ್ಮ ಇಡೀ ಸಭೆಯಲ್ಲಿ ದ್ವಾರಕಾ ಪಟ್ಟಣದಲ್ಲಿ ತಿಳಿಸಿದ್ದಾನೆ. ತದ್ವೃತ್ತಾಂತಂ ಸಮಾಜಷ್ಟೇ ದ್ವಾರಕಾವಾಸಿನಾಂ ಸ್ವಯಂ ಸತ್ರಾಜಿತಸ್ಯ ಮಾಣಿಕ್ಯಂ ದತ್ತವಾನ್ ಸಂಸದಿ ಸ್ಥಿತಃ ಮಿಥ್ಯಾಪವಾದ ಸಂಶುದ್ಧಿಂ ಪ್ರಾಪ್ತವಾನ್ ಮಧುಸೂದನಃ. ಹೀಗೆಲ್ಲ ಹೇಳಿ ಮಿಥ್ಯಾಪವಾದದಿಂದ ತಾನು ಮುಕ್ತನಾಗಿದ್ದಾನೆ. ಸತ್ರಾಜಿತೋಪಿ ಸಂತೃಪ್ತಃ ಕೃಷ್ಣಾಯ ಪ್ರದದೋ ಸುತಾಂ ಸತ್ಯಭಾಮಾಂ ಮಹಾಬುದ್ಧಿಂ ದದೋ ಸರ್ವಗುಣಾನ್ವಿತಾಂ. ಇಷ್ಟೆಲ್ಲ ಆದ ಮೇಲೆ ಅಪವಾದವನ್ನು ಹಾಕಿರ್ತಕ್ಕಂಥ ಸತ್ರಾಜಿತನಿಗೆ ಭಾರಿ ಮುಖಭಂಗ ಆಯಿತು. ಅನ್ಯಾಯವಾಗಿ ಒಬ್ಬರ ಬಗ್ಗೆ ಅಪವಾದವನ್ನು ಹಾಕಿದರೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅವನ ಮೇಲೆ. ಕೃಷ್ಣ ಪರಮಾತ್ಮ ಬಿಟ್ಟಿದ್ದಾನೆ, ಅಂಥದ್ದು ಯಾವುದನ್ನು ಕೂಡ ಮಾಡಲಿಲ್ಲ. ಆದರೆ ಇವನಿಗೆ ಮನಸ್ಸಿನಲ್ಲಿ ಗಿಲ್ಟಿ ಫೀಲ್ ಅಂತಾರಲ್ಲ, ಹಾಗೆ ಅವನಿಗೆ ಮನಸ್ಸಲ್ಲಿ ಚುಚ್ಚುತ್ತಾ ಇದೆ, ನಾನು ಅನ್ಯಾಯ ಮಾಡಿಬಿಟ್ಟೆ. ಏನಾದರೂ ಈ ಒಂದು ಅಪವಾದದಿಂದ ಈ ಅಪವಾದ ಹಾಕಿದ್ದೇನೆ, ಇದರಿಂದ ತಲೆ ಕೆಳಗೆ ಹಾಕೊಂಡು ಅಡ್ಡಾಡ್ತಾ ಇದ್ದೇನೆ, ತಲೆ ಎತ್ತಿ ಅಡ್ಡಾಡಬೇಕು ಅಂದರೆ ಅಂತಹ ತಲೆ ಎತ್ತಿ ಅಡ್ಡಾಡುವಂಥ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಕೃಷ್ಣನಿಗೆ ಪ್ರಿಯವಾದ ಕಾರ್ಯವನ್ನು ಮಾಡಬೇಕು. ಏನು ಮಾಡೋದು? ತನ್ನ ಮಗಳಾಗಿರ್ತಕ್ಕಂಥ ಸತ್ಯಭಾಮೆಯನ್ನೇ ಕೊಡುವುದೆಂಬುದಾಗಿ ತೀರ್ಮಾನ ಮಾಡಿದ್ದಾನೆ. ಸತ್ಯಭಾಮೆಯನ್ನು ಆ ಕೃಷ್ಣ ಪರಮಾತ್ಮನಿಗೆ ಆ ಮಣೆ ಸಹಿತವಾಗಿ ತಾನು ಕೊಟ್ಟಿದ್ದಾನೆ. ಮಣೆ ಸಹಿತವಾಗಿ ಕೊಟ್ಟಾಗ ಕೃಷ್ಣ ಪರಮಾತ್ಮ ಅಂತಾನೆ, ಮಣೆ ನಿನ್ನಲ್ಲಿ ಇರಲಪ್ಪ, ಈ ಕನ್ಯಾಮಣಿ ಮಾತ್ರ ನನ್ನ ಹತ್ರ ಬರಲಿ. ಈ ಸೆಮಂತಕಮಣಿ ಅದು ನಿನಗೆ ಇರುವಂತಹದ್ದು. ನೀನು ಕಷ್ಟಪಟ್ಟು ಆ ಸೂರ್ಯನನ್ನು ಆರಾಧನೆ ಮಾಡಿ ಆ ಸೆಮಂತಕಮಣಿಯನ್ನು ತೆಗೆದುಕೊಂಡು ಬಂದಿದ್ದಿ, ಹಾಗಾಗಿ ಅದು ನಿನ್ನಲ್ಲೇ ಇರಲಿ. ಅದರಿಂದ ಏನು ಅಷ್ಟಭಾರ ಬಂಗಾರ ಬರ್ತದಲ್ಲ, ಅದನ್ನು ಮಾತ್ರ ನಮ್ಗೆ ತಂದು ಕೊಡ್ತಾ ಇರು ವರದಕ್ಷಿಣೆ ಅಂತ ಹೇಳಿ. ಒಟ್ಟಿಗೆ ಬೇಡ, ಒಟ್ಟಿಗೆ ಇಸ್ಕೊಂಡು ಖರ್ಚಾಗಿ ಹೋಗುತ್ತೆ ನಮಗೆ. ಹಾಗೆ ಅವಾಗ ತಂದು ಕೊಡ್ತಾ ಇದ್ದೆ, ನಮ್ಮ ಸಂಸಾರಕ್ಕೂ ಸರಿ ಹೋಗುತ್ತೆ. ಹಾಗಾಗಿ ಆ ಬಂಗಾರವನ್ನು ಮಾತ್ರ ತಂದು ಕೊಡ್ತಾ ಇರು, ಮಣಿ ನಿನ್ನ ಹತ್ರ ಇರಲಿ ಅಂತ ಸುಮ್ಮನೆ ತಮಾಷೆ ಹೇಳಿದ್ದು. ಅಂತೂ ಹಾಗೇನು ಕೇಳಿದ್ದಲ್ಲ ಕೃಷ್ಣ ಪರಮಾತ್ಮ, ವರದಕ್ಷಿಣೆಯನ್ನು ಕೇಳುವಂಥವನಲ್ಲ. ಅಂತೂ ಹೀಗೆ ಆ ಕೃಷ್ಣ ಪರಮಾತ್ಮ ಆ ಸಮಂತಕ ಮಣಿಯನ್ನು ಅವನಿಗೆ ಕೊಟ್ಟಿದ್ದಾನೆ. ಇದಾದ ನಂತರ ಕೃಷ್ಣ ಪರಮಾತ್ಮನಿಗೆ ಅಪವಾದ ಇಲ್ಲಿಗೆ ನಿಲ್ಲಿಲ್ಲ, ಇನ್ನೂ ಮುಂದುವರೆದಿದೆ. ಈ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸತ್ರಾಜಿತ ಅನೇಕರಿಗೆ ಭಾಷೆಯನ್ನು ಕೊಟ್ಟಿದ್ದಾನಂತೆ. ಶತಧನ್ವನಿಗೆ, ಅಕ್ರೂರನಿಗೆ, ನನ್ನ ಮಗಳು ನಿನಗೆ ಕೊಡ್ತೇನೆ ತಗೋ ಅಂತ. ಹೀಗೆ ಮಾತಾಡ್ತಾ ಅಂದಿರ್ತಾನೆ.
ಜಗತ್ಸುಂದರಿ ರಮಾದೇವಿ ಅವಳ ಸೌಂದರ್ಯಕ್ಕೇನು ಕೇಳಬೇಕಾ? ಆ ಜಗತ್ಸುಂದರಿಯಾಗಿರ್ತಕ್ಕಂತಹ ಸತ್ಯಭಾಮೆಯನ್ನು ನಾನು ಮದುವೆ ಆಗ್ತೇನೆ ಅಂತ ಅವ್ರು ಎಷ್ಟೋ ದಿವಸ ಕಾದುಕೊಂಡು ಕುಳಿತಿದ್ದಾರೆ. ಇವನು ಹೇಳಲಿಲ್ಲ, ಕೇಳಲಿಲ್ಲ, ಎಂಗೇಜ್ಮೆಂಟ್ಗೂ ಕೂಡ ಕರೀಲಿಲ್ಲ. ಇವನು ನೇರವಾಗಿ ಮದುವೆ ಮಾಡಿಬಿಟ್ಟಿದ್ದಾನೆ. ನಮಗೆ ಕೇಳದೆ ಇಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದರಿಂದ ಸಿಟ್ಟು ಬಂದಿದ್ದವರಿಗೆಲ್ಲರಿಗೂ ಕೂಡ. ಶತಧನ್ವ ಕ್ರೂರಮುಖ ಯಾದವ ದುಷ್ಟಮಾನಸಾಹ ಸತ್ರಾಜಿತೇನ ತೇವೈರಂ ಚಕ್ರುಹು ರತ್ನಾಭಿಲಾಷಿಣಃ. ಆಯಿತು, ಕನ್ಯಾ ಅಂತೂ ಸಿಗಲಿಲ್ಲ ನಮಗೆ, ಮಣಿ ಆದರೂ ಸಿಗಲಿ. ಕನ್ಯಾ ಮಣಿ ಎರಡು ಬರಬೇಕಾಗಿತ್ತು, ಆ ಕನ್ಯಾ ಇರಲ್ಲ, ಹೋಗ್ಲಿ ಆಚೆ, ಮಣಿಯಾದರೂ ಬರಲಿ ಅಂತ ವಿಚಾರದಿಂದ ಆ ಮಣಿಗೋಸ್ಕರ ಸತ್ರಾಜಿತನ ಮೇಲೆ ವೈರವನ್ನು ಸಾಧಿಸ್ತಾ ಇದ್ದಾರೆ. ಒಂದು ಬಾರಿ ಕೃಷ್ಣ ಪರಮಾತ್ಮ ಇಲ್ಲದೇ ಇರುವ ಸಂದರ್ಭದಲ್ಲಿ ಆ ಇಬ್ಬರು ಕೂಡ ಸೇರಿ ಆ ಮಣಿಯನ್ನು ಕದ್ದಿದ್ದಾರೆ. ಕದ್ದು ಬಿಟ್ಟು ಕದಿಯೋದು ಮಾತ್ರ ಅಲ್ಲದೆ ಈಗೆಲ್ಲ ದರೋಡೆ ಅಂತಾರಲ್ಲ, ಆ ಸತ್ರಾಜಿತನನ್ನು ಸಂಹಾರ ಮಾಡಿ ಮಣಿಯನ್ನು ಕದ್ದುಕೊಂಡು ಹೋಗಿದ್ದಾರೆ. ದರೋಡೆ ಮಾಡಿದರು. ದರೋಡೆ ಮಾಡಿ ಓಡಿ ಹೋಗಿದ್ದಾರೆ. ಆ ಸತ್ಯಭಾಮಿ ಓಡೋಡ್ತಾ ಬಂದಾಗ ಕೃಷ್ಣ ಪರಮಾತ್ಮ ಅಯ್ಯೋ ನನ್ನ ಮಾವ ಸತ್ತು ಹೋದ್ನ ಅಂತ ಬಂದ. ಅವನು ಎಲ್ಲ ತಿಥಿ ಊಟ ಆಯಿತು, ಎಲ್ಲ ಆಯಿತು. ಆದಮೇಲೆ ಅನ್ವೇಷಣೆ ಆಗಬೇಕಲ್ಲ, ಯಾರು ತಗೊಂಡು ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾರು ಕೊಂದವರು ಅಂತೇಳಿ. ಜೊತೆಗೆ ಹೊರಟ ಶತಧನ್ವ ಕೊಂದಿರತಕ್ಕಂಥ ವಿಚಾರ ಗೊತ್ತಾಗಿದೆ. ಆ ಶತಧನ್ವ ಅದನ್ನ ಮಣಿ ತಗೊಂಡು ಹಿಡ್ಕೊಂಡು ಓಡಿ ಹೋಗ್ತಾ ಇದ್ದಾನೆ. ಇವನನ್ನು ಅಟ್ಟಿಸಿಕೊಂಡು ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಯ್ತು ಅವನಿಗೆ. ಕೃಷ್ಣ ಬಲರಾಮನು ಬೆನ್ನಟ್ಟಿಕೊಂಡು ಬಂದರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಂತೂ ನನಗಿಲ್ಲ ಅಂದರೆ ನನ್ನ ಸ್ನೇಹಿತಗಾದರೂ ಆಗಲಿ ಆಚೆ ಅಂತ ಹೇಳಿ ಆ ಮಣಿಯನ್ನು ಅಕ್ರೂರನ ಕೈಯಲ್ಲಿ ಕೊಟ್ಟು ಹೋಗಿಬಿಡ್ತಾನೆ. ಅಕ್ರೂರ ಎಂಥ ಭಗವದ್ಭಕ್ತ ನೋಡಿ, ಕೃಷ್ಣನ ದರ್ಶನಕ್ಕೋಸ್ಕರ ಅಂತ ಹೋದಂಥ ವ್ಯಕ್ತಿ ಕೃಷ್ಣನಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾನೆ. ಆಯಿತು, ಶತಧನ್ವ ಕೊಟ್ಟಿರತಕ್ಕಂಥ ಮಣಿಯನ್ನು ತಾನು ಇಟ್ಟುಕೊಂಡಿದ್ದಾನೆ. ಶತಧನ್ವನನ್ನು ಕೃಷ್ಣ ಬಲರಾಮನು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಆ ಶತಧನ್ವನನ್ನು ಹೊಡೆದರು, ಸಂಹಾರ ಮಾಡಿದರು. ಮಣಿ ಹುಡುಕಿದರೆ ಮಣಿ ಸಿಗ್ತಾ ಇಲ್ಲ. ಆವಾಗ ಮಣಿ ಯಾವಾಗ ಸಿಗಲಿಲ್ಲೋ ಆವಾಗ ಬಲರಾಮ ಶುರು ಮಾಡಿದ, ಅವನ ಮೇಲೆ ಅಪವಾದ ಹಾಕ್ಲಿಕ್ಕೆ ಶುರು ಮಾಡಿದ. ಕೃಷ್ಣ ಸುಳ್ಳಾಗಿ ಒಂದೊಂದು ಯಾದವನ್ನು ನೀನೇ ಕೊಲ್ತಾ ಇದ್ದಿ, ಆ ಮಣಿಯ ಆಸೆಯಿಂದಾಗಿ ಆ ಶತಧನ್ವನನ್ನು ವಾಸ್ತವಿಕವಾಗಿ ಶತಧನ್ವನನ್ನು ಕದ್ದಿಲ್ಲ, ಅವನು ಕದಿಲಿಲ್ಲ ಅಂದರೂ ಕೂಡ ಆ ಮಣಿ ಅವನೇ ಕದ್ದಿದ್ದಾನೆ ಅಂತ ಹೇಳಿ ಅವನ ಮೇಲೆ ಸುಮ್ಮನೆ ಅಪವಾದ ಹಾಕಿ ಅವನನ್ನು ಸಂಹಾರ ಮಾಡಿದೆ ನೀನು. ಹಾಗಾಗಿ ನೀನು ಮಹಾ ಅಪರಾಧಿ ಅಂತ ಕೃಷ್ಣನ ಮೇಲೆ ಅಪವಾದವನ್ನು ಹಾಕಿ ಆ ಬಲರಾಮ ತಾನು ಹೊರಟು ಹೋಗ್ತಾ ಇದ್ದಾನೆ. ಇನ್ನೊಂದು ಅಪವಾದ ಬಂತಿದ್ದು. ಈ ಕೃಷ್ಣ ಪರಮಾತ್ಮನ ಅಪವಾದದ ಸರಮಾಲೆಗಳೇ ಬಂದಿದೆ. ಅದಾದ ನಂತರ ಈ ಅಕ್ರೂರ ಹಿಡಿದುಕೊಂಡು ಹೋಗಿದ್ದಾನೆ, ಕಾಶಿಪಟ್ಟಣಕ್ಕೆ ಹೋಗಿದ್ದಾನೆ. ಆ ಮಣಿಯ ಸ್ವಭಾವ ಏನು ಅಂತ ಹೇಳಿದರೆ, ಎಲ್ಲಿ ಮಣಿ ಇರ್ತದೋ ಮಣಿ ಇರುವಂತಹ ಸ್ಥಳದಲ್ಲಿ ಕಾಶೀಂ ಗತ್ವಾ ಸುಖೇನಾಸೋ ಯಜನ್ ಯಜ್ಞಪತಿಂ ಪ್ರಭುಂ. ಆ ಕಾಶಿಪಟ್ಟಣಕ್ಕೆ ಹೋಗಿ ಅಲ್ಲಿ ಆ ಭಗವದ್ ಆರಾಧನೆಯನ್ನು ಅವನು ಮಾಡ್ತಾ ಇದ್ದಾನೆ. ಆ ಶಮಂತಕ ಮಣಿ ಇರುವಂತಹ ಯಾವ ಪ್ರದೇಶ ಉಂಟೋ ಆ ಪ್ರದೇಶದಲ್ಲೆಲ್ಲ ನ ದುರ್ಭಿಕ್ಷಂ ನವೈರೋಗ, ಯಾವ ದುರ್ಭಿಕ್ಷೆ ಇರೋದಿಲ್ಲಂತೆ, ರೋಗೋಪದ್ರೋಗಗಳಿರೋದಿಲ್ಲಂತೆ. ಶುಚಿನ ಧಾರ್ಯತೆ ತತ್ರ ಮಣಿ ಸೂರ್ಯಸ್ಯ ನಿಶ್ಚಿತಂ. ಆದರೆ ಆ ಮಣಿಯನ್ನು ಧಾರಣೆ ಮಾಡಿ ಇಷ್ಟೆಲ್ಲ ಫಲ ಕೊಡಬೇಕಾದ್ರೆ ಶುಚಿರ್ಭೂತರಾಗಿ ಮಣಿ ಧಾರಣೆ ಮಾಡಿಕೊಳ್ಬೇಕು. ಈ ಅಕ್ರೂರ ಅಂತಹ ಶುಚಿರ್ಭೂತನಾಗಿ ಮಣಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಕೃಷ್ಣನಿಗೆ ಮೋಸ ಮಾಡಿದ್ದಾನೆ. ಒಂದು ಕಾಲದಲ್ಲಿ ಕೃಷ್ಣ ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಆ ಕಂಸನ ಒಂದು ಆಧಿಪತ್ಯದಲ್ಲಿ ಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ ಮಲ್ಲ ಯುದ್ಧಕ್ಕೆ ಅಂತ ಕಂಸ ಕಳಿಸಿದಾಗ ಏನಕ್ಕೇನ ಪ್ರಕಾರೇಣ ಕೃಷ್ಣ ಪರಮಾತ್ಮನ ದರ್ಶನ ಆಗ್ತದಲ್ಲ ಅನ್ನೋ ದೃಷ್ಟಿಯಿಂದ ಅವನು ಅಕ್ರೂರ ಆ ಇದಕ್ಕೆ ಹೋಗ್ತಾ ಇದ್ದಾನಂತೆ, ದ್ವಾರಕಾಪಟ್ಟಣಕ್ಕೆ. ಅಲ್ಲಿ ಹೋದಾಗ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣ ಪರಮಾತ್ಮ ನೆಲೆದಾಡಿರತಕ್ಕಂತಹ ಸ್ಥಳ. ಆ ಎಲ್ಲ ಕಡೆಯಲ್ಲೂ ಕೂಡ ಶಂಖಚಕ್ರಗಳು ಮೂಡಿವೆಯಲ್ಲಿ ಅಂತಹ ಕೃಷ್ಣನ ಪಾದ ಧೂಳಿಯಲ್ಲಿ ಹೊರಳಾಡಿ ಆ ನಗರದ ಆರಂಭದ ಒಂದು ಭಾಗದಿಂದ ಕೃಷ್ಣನ ಮನೆ ತನಕನೂ ಕೂಡ ಆ ಅಕ್ರೂರ ಕಾಲೇ ಇಡಲಿಲ್ಲಂತೆ. ಆ ದೇಹವನ್ನು ಉರುಳಿಸ್ತಾ ಅದನ್ನು ಕೃಷ್ಣನ ಮನೆಯನ್ನು ತಲುಪಿದ್ದಾನಂತೆ. ಇಷ್ಟು ಭಕ್ತಿ ಭಾವದಿಂದ ಕೃಷ್ಣನಲ್ಲಿ ಪ್ರೇಮವನ್ನು ಮಾಡಿರತಕ್ಕಂತಹ ಅಕ್ರೂರ ಇವತ್ತಿನ ದಿವಸ ಕೃಷ್ಣನಿಗೆ ಮೋಸ ಮಾಡಲಿಕ್ಕೆ ನಿಂತಿದ್ದಾನೆ. ಅಂತೂ ಅದನ್ನು ತೆಗೆದುಕೊಂಡು ಅವನು ಅಲ್ಲಿ ಹೋಗಿ ಕುಳಿತುಕೊಂಡಿದ್ದಾನೆ. ಇತ್ತ ನಾರದರು ಬರ್ತಾ ಇದ್ದಾರೆ. ನಾರದರು ಒಂದು ಕೃಷ್ಣ ಪರಮಾತ್ಮನನ್ನು ಕೇಳಿದರು, ಏನಪ್ಪ ಕೃಷ್ಣ ಪರಮಾತ್ಮ ಭಾರೀ ಚಿಂತೆಯಲ್ಲಿ ಇದ್ದಾಗಿದೆ. ಕಿಮರ್ಥಂ ಖಿದ್ಯಸೇ ದೇವ ಕಿಂ ದೇವ ಕಿಂ ತೇ ಶೋಕ ಕಾರಣಂ ಯಥಾವ್ರತಂ ಸಮಾಜಷ್ಟೇ ನಾರದಾಯ ಸ ಕೇಶವಃ. ಎಲ್ಲ ವಿಚಾರವನ್ನು
ನಾರದರು ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ. ಆವಾಗ ನಾರದರು ಹೇಳಿದರು, ಜಾನಾಮಿ ಕಾರಣಂ ದೇವ ಯದರ್ಥಂ ಲಾಂಛನಂ ತವ ತ್ವಯಾ ಭಾದ್ರಪದೇ ಶುಕ್ಲೇ ಚತುರ್ಥ್ಯಾಂ ಚಂದ್ರದರ್ಶನಂ ಕೃತಂ ತೇನ ಸಮತ್ಪನ್ನಂ ಲಾಂಛನಂ ತು ತಥೈವ ಹಿ. ಇಂಥ ಮಿಥ್ಯಾಪವಾದ ಬರ್ತಾ ಇದೆ ಇಲ್ಲಿ ಕೃಷ್ಣ, ಇದಕ್ಕೆ ಕಾರಣ ನಾನು ಹೇಳ್ತೇನೆ ಕೇಳೋ. ಭಾದ್ರಪದ ಶುಕ್ಲಪಕ್ಷ ಚತುರ್ಥಿಯ ದಿವಸ ಚಂದ್ರದರ್ಶನವನ್ನು ಮಾಡಿದ್ದರಿಂದ ಇಂತಹ ಅಪವಾದಗಳು ನಿಮಗೆ ಮೇಲಿಂದ ಮೇಲೆ ಬರ್ತಾ ಇವೆ. ಆದ್ದರಿಂದ ಈ ಅಪವಾದವನ್ನು ನೀನು ತಕ್ಕೊಳ್ಬೇಕು. ಕೃಷ್ಣ ಹೇಳಿದ. ಆ ಕೃಷ್ಣ ಪ್ರಶ್ನೆ ಮಾಡ್ತಾ ಇದ್ದಾನೆ, ವದನ ನಾರದ ಭೋ ಶೀಘ್ರಂ ಕೋ ದೋಷಶ್ಚಂದ್ರದರ್ಶನೆ ಕಿಮರ್ಥಂ ತು ದ್ವಿತೀಯಾಂ ತಸ್ಯ ಕುರ್ವಂತಿ ದರ್ಶನಂ. ನಾನು ಕೇಳಿರುವಂತಹದ್ದು ದ್ವಿತೀಯ ದಿವಸ ಚಂದ್ರದರ್ಶನ ಮಾಡಬೇಕು ಅಂತ ಕೇಳಿದ್ದೇನೆ, ಚತುರ್ಥಿ ದಿವಸ ಚಂದ್ರದರ್ಶನ ಮಾಡಿದ್ರೆ ಏನು ದೋಷ ಬರುತ್ತದೆ ಹೇಳು ನೋಡೋಣ ಅಂತ ನಾರದನನ್ನ ಪ್ರಶ್ನೆ ಮಾಡಿದಾಗ ನಾರದರು ಹೇಳ್ತಾ ಇದ್ದಾರೆ, ಗಣನಾಥೇನ ಸಂತಪ್ತಃ ಚಂದ್ರಮಾಹ ರೂಪಗರ್ವಿತಃ. ಆ ಗಣನಾಥನನ್ನ ಚಂದ್ರ ಅವಮಾನ ಮಾಡಿದ್ದಾನಂತೆ. ನಾನು ಭಾರಿ ಸುಂದರ, ಲೋಕದಲ್ಲಿ ಹಾಗೆ ನಾವು ದೃಷ್ಟಾಂತ ಕೊಡೋದಲ್ಲ, ಹೇಗಿದ್ದಾನೆ ಒಳ್ಳೆ ಚಂದ್ರ ಇದ್ದಾಗಿದ್ದಾನೆ ಅಂತ ಲೋಕದಲ್ಲಿ ದೃಷ್ಟಾಂತ ಕೊಡೋದೇ ಹಾಗೆ ಚಂದ್ರ ಬಹಳ ಸುಂದರಾಂಗ. ಅಂತಹ ಸೌಂದರ್ಯದಿಂದ ದೃಪ್ತನಾಗಿರ್ತಕ್ಕಂತಹ ಆ ಚಂದ್ರ ಇವನಿಗೆ ಅವಮಾನ ಮಾಡಿದ್ದಾನೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಎಲ್ಲ ಗೊತ್ತು, ಸರ್ವಜ್ಞ, ಅವನು ಸರ್ವಜ್ಞನಾದರೂ ಕೂಡ ಜ್ಞಾನಾಯ ಸ್ಥಾಪನಾಯವ ಅಂತ ಮಹಾತ್ಮರು ಪ್ರಶ್ನೆ ಮಾಡ್ತಾರಂತೆ. ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡೋದಲ್ಲ, ದೊಡ್ಡವರಿಂದ ಕೇಳಬೇಕಾದ್ರೆ ಅವರಿಗೆ ಸ್ವಲ್ಪ ಗೊತ್ತಿದ್ರೂ ಕೂಡ ಇನ್ನೂ ವಿಶೇಷ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಈಗ ಜಗದೊಡೆಯ ಕೃಷ್ಣ ಪರಮಾತ್ಮ ಸರ್ವಜ್ಞ, ಅವನಿಗೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ನಾರದರಿಗೆ ಕೃಷ್ಣ ಪರಮಾತ್ಮನಷ್ಟೇನು ಜ್ಞಾನ ಇಲ್ಲ. ಭಗವಂತನಿಗೆ ಜ್ಞಾನ ಬಹಳ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ, ಅವನಿಗೆಲ್ಲ ವಿಷಯಗಳ ಜ್ಞಾನ ನಿರಂತರ ಬರ್ತಾ ಇರ್ತದೆ. ಲಕ್ಷ್ಮೀದೇವಿಗೆ ಅಂತಹ ಸಾಮರ್ಥ್ಯ ಉಂಟು, ಅನಾಲೋಚನೆ ಸರ್ವ ವಿಷಯಗಳ ಜ್ಞಾನ. ಅವಳ ಆಲೋಚನೆ ಮಾಡಬೇಕಾಗಿಲ್ಲ, ಒಂದು ವಿಷಯದ ಬಗ್ಗೆ ಜ್ಞಾನ ಬರಬೇಕು ಅಂತ ಲಕ್ಷ್ಮೀ ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರೆ ಕೃಷ್ಣನ ಬಗ್ಗೆ ಕೇಳಬೇಕಾ. ಸರ್ವಜ್ಞನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಜ್ಞಾನವೂ ಕೂಡ ಇದೆ. ಆದರೂ ಕೂಡ ಇದನ್ನಿಮಿತ್ತವಾಗಿ ಜಗತ್ತಿಗೆ ಪಾಠವನ್ನು ಕಲಿಸಬೇಕಾಗಿದೆ, ಜಗತ್ತಿಗೆ ಜ್ಞಾನವನ್ನು ಕೊಡಬೇಕಾಗಿದೆ, ಜಗತ್ತಿಗೆ ಒಂದು ತತ್ವವನ್ನು ತಿಳಿಸಬೇಕಾಗಿದೆ. ಆ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮ ನಾರದರನ್ನು ಪ್ರಶ್ನೆ ಮಾಡಿದ, ಏನು ಅವಮಾನ, ಯಾಕಾಯಿತು ಅಂತೆಲ್ಲ ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ, ಈ ಗಣಪತಿಯನ್ನ ಗಣಾಧಿಪ ಎಂಬುದಾಗಿ ಒಂದು ವಿಶೇಷವಾಗಿರತಕ್ಕಂಥ ಅಧಿಕಾರವನ್ನು ಗಣಪತಿಗೆ ಕೊಟ್ಟಿದ್ದಾರೆ. ವಿಶಿಷ್ಟವಾದ ಶಕ್ತಿಯನ್ನೆಲ್ಲ ಅವನಿಗೆ ಕೊಟ್ಟು ವಿಶಿಷ್ಟವಾದ ಒಂದು ಗೌರವನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಮೊದಲು ಪೂಜೆ ಇವನಿಗೆ ಆಗಬೇಕಂತಕ್ಕಂತಹ ವಿಚಾರವನ್ನು ವರವನ್ನು ಕೂಡ ಅವನಿಗೆ ಕೊಟ್ಟಿದ್ದಾರೆ. ಹೀಗೆಲ್ಲ ರುದ್ರದೇವರು ಒಂದು ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿ ಆದ ಮೇಲೆ ಬ್ರಹ್ಮದೇವರು ಕೂಡ ಗಣಪತಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ ಎಂಬತಕ್ಕಂಥ ವಿಚಾರ ಅದು ಎಲ್ಲ ಕೆಲವು ತಾಮಸ ಪುರಾಣಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಯಥಾವತ್ತಾಗಿ ನಾವು ಸ್ವೀಕಾರ ಮಾಡಬಾರದು. ಆದರೂ ಕೂಡ ಒಂದು ಸ್ಥಾನಕ್ಕೆ ಒಂದು ಮರ್ಯಾದೆಯನ್ನು ಕೊಡಬೇಕು ಅಂತಕ್ಕಂಥ ಲೋಕನೀತಿಯನ್ನು ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಮರ್ಯಾದಾರ್ಥಂ ತೇಪಿ ಪೂಜ್ಯಾ ಅಂತ ಶ್ರೀಮದಾಚಾರ್ಯರ ಮಾತು. ಲೋಕದಲ್ಲಿ ಸಣ್ಣವರಿರಬಹುದು, ನಮ್ಮಗಿಂತಲೂ ಸಣ್ಣವರಿದ್ದರೂ ಕೂಡ ಮರ್ಯಾದಾರ್ಥಂ ತೇಪಿ ಏನೋ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಂದರ್ಭದಿಂದ ಅವರು ಉನ್ನತ ಸ್ಥಾನವನ್ನು ಪಡೆದಿರ್ತಾರೆ. ಇವಾಗ ಲೋಕದಲ್ಲಿ ಸ್ವಾಮಿಗಳಂತ ಬೇಕಾದ್ರೆ ಇಟ್ಕೊಂಬೋಣ, ವಯಸ್ಸಿಗಿಂತಲೂ ಎಲ್ಲರಿಗಿಂತಲೂ ಕೂಡ ಸಣ್ಣವರಿದ್ದಾಗ ಅವರ ಪೀಠವನ್ನು ಅಲಂಕಾರ ಮಾಡಿದಾಗ ಅವರಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಬರುತ್ತದೆ. ಹಾಗಾಗಿ ಸಣ್ಣವರಿದ್ದಾರೆ ಅಂತ ನಾವು ನಮಸ್ಕಾರ ಮಾಡದೆ ಬಿಡೋದಲ್ಲ. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ, ಅಜ್ಞರಾದನಿಗೆ ನಮಸ್ಕಾರ ಮಾಡೋದೇ. ದೊಡ್ಡವರು ಕೂಡ ಕೃಷ್ಣ ಪರಮಾತ್ಮ ಕೂಡ ಹಾಗೆ ನಡ್ಕೊಂಡಿದ್ದಾನೆ. ದುರ್ವಾಸರು ಇತ್ಯಾದಿಗಳೆಲ್ಲರೂ ಕೂಡ ಬಂದಾಗ ಕೃಷ್ಣ ಪರಮಾತ್ಮ ನಮಸ್ಕಾರ ಮಾಡಿದ್ದಾನೆ. ಯಾಕೆ? ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ. ಯಾವುದೋ ಒಂದು ನಿಮಿತ್ತವಾಗಿ ಸಣ್ಣವರು ಉತ್ತಮ ಸ್ಥಾನವನ್ನು ಏರಿದಾಗ ಆ ಸ್ಥಾನಕ್ಕೆ ಮಹತ್ವ ಕೊಡುವ ದೃಷ್ಟಿಯಿಂದ ಅವರನ್ನು ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಶ್ರೀಮದ್ ಆಚಾರ್ಯರ ಒಂದು ಸಂದೇಶ. ಹಾಗಾಗಿ ಬ್ರಹ್ಮದೇವರು ಕೂಡ ಗಣರಾಜನಿಗೆ ಒಂದು ವಿಶಿಷ್ಟ ಸ್ಥಾನ ಬಂದಿದೆ. ಹಾಗಾಗಿ ಆ ಸ್ಥಾನಕ್ಕೋಸ್ಕರ ಒಂದು ಮರ್ಯಾದೆಯನ್ನು ಕೊಡುವಂತಹದ್ದು ಅದು ಕರ್ತವ್ಯ ಅನ್ನೋ ದೃಷ್ಟಿಯಿಂದಲೂ ಕೂಡ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರಿಂದಲೂ ಕೂಡ ಸ್ತೋತ್ರವನ್ನು ಮಾಡಿಸಿಕೊಳ್ಳಿರತಕ್ಕಂತಹ ಗಣಪತಿ ತಾನು ಚಂದ್ರನ ಲೋಕಕ್ಕೆ ಬಂದಾಗ ಚಂದ್ರ ಇವನನ್ನು ನೋಡಿ ಅಪಹಾಸವನ್ನು ಮಾಡ್ತಾ ಇದ್ದಾನಂತೆ. ಡೊಳ್ಳು ಹುಟ್ಟಿ, ದೊಡ್ಡ ಕಿವಿ, ಆ ಆನೆ ಮುಖ ಇತ್ಯಾದಿಯನ್ನೆಲ್ಲವನ್ನು ಕೂಡ ನೋಡಿ
ಅಪಹಾಸ ಮಾಡಿದ ಕೂಡಲೇ ಗಣಪತಿಗೆ ಸಿಟ್ಟು ಬಂದು ನಿನ್ನ ದರ್ಶನವೇ ಆಗದೆ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಾ ಇದ್ದಾನೆ. ಯಾರು ನಿನ್ನ ದರ್ಶನವನ್ನು ಮಾಡ್ತಾರೋ ಅವರಿಗೆ ಅನಿಷ್ಟಗಳು ಪ್ರಾಪ್ತ ಆಗಲಿ ಎಂಬುದಾಗಿ ಶಾಪವನ್ನೆಲ್ಲ ಕೊಟ್ಟಾಗ ಯಾರು ಕೂಡ ಲೋಕದಲ್ಲಿ ನೋಡದೆ ಇರೋ ಹಾಗಾಯಿತು. ಚಂದ್ರನು ಕೂಡ ಬಾಡಿದ ಮುಖವುಳ್ಳವನಾಗಿ ತಾವರೆಯ ಮೊಗ್ಗಿನಲ್ಲಿ ತಾನು ಅಡಗಿಕೊಂಡು ಕುಳಿತಿದ್ದಾನೆ. ಹೀಗೆಲ್ಲ ಅನರ್ಥ ನಡೆದು ಹೋದಾಗ ದೇವತೆಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ. ಆವಾಗ ಬ್ರಹ್ಮದೇವರೇ ಪರಿಹಾರವನ್ನು ಸೂಚನೆ ಮಾಡೋದಕ್ಕೋಸ್ಕರ ಗಣಪತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಚಂದ್ರನಿಗೂ ಕೂಡ ಪಶ್ಚಾತ್ತಾಪ ಆಗಿದೆ. ಇಂತಹ ಒಂದು ಅವಮಾನವನ್ನು ಮಾಡಬಾರದಾಗಿರ್ತಕ್ಕಂಥ ತಪ್ಪಿನ ಅರಿವು ಚಂದ್ರನಿಗೂ ಆಗಿದೆ. ಆವಾಗ ಗಣಪತಿ ಹೇಳ್ತಾ ಇದ್ದಾನೆ, ಸರ್ವದಾ ಕಾಲ ನಾನು ನಿನ್ನ ದರ್ಶನವನ್ನು ನಿಷೇಧ ಮಾಡಿದ್ದೆ, ಆದರೆ ಶುಕ್ಲಪಕ್ಷ ಚತುರ್ಥಿಗೆ ಮಾತ್ರ ಅದು ಮೀಸಲಾಗಿರಲಿ ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಆದ್ದರಿಂದ ಆ ಶುಕ್ಲಪಕ್ಷ ಚತುರ್ಥಿಯ ದಿವಸ ಆ ಚಂದ್ರನ ದರ್ಶನವನ್ನು ಮಾಡಬಾರದೆಂಬುದಾಗಿ ಹೇಳ್ತಾ, ಇಂತಹ ಚಂದ್ರ ದರ್ಶನ ಆಯಿತು ಅಂತ ಹೇಳಿದರೆ ಆ ಪರಿಹಾರಕ್ಕೋಸ್ಕರ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನಿಗೆ ನಾರದರು ಸೂಚನೆ ಮಾಡ್ತಾ ಇದ್ದಾರೆ, ಈ ಚತುರ್ಥಿ ದಿವಸ ನೀನು ದರ್ಶನ ಮಾಡಿರೋದರಿಂದಾಗಿ ಇಂತಹ ಅಪವಾದಗಳು ನಿನ್ನ ಮೇಲಿಂದ ಮೇಲೆ ಬರ್ತಾ ಇದೆ. ಆದ್ದರಿಂದ ಆ ಅಪವಾದ ಪರಿಹಾರಕ್ಕೋಸ್ಕರ ಆ ಗಣೇಶನ ಅನುಗ್ರಹ ಅನ್ನೋದು ಅವಶ್ಯವಾಗಿ ಬೇಕು. ಆದ್ದರಿಂದ ಅವನ ಪೂಜೆಯನ್ನು ಮಾಡು ಎಂಬುದಾಗಿ ನಾರದರ ಒಂದು ಮಾತಿನಂತೆ ಲೋಕದೃಷ್ಟಿಯಿಂದ ಲೋಕ ಶಿಕ್ಷಣಕ್ಕಾಗಿ ಭಗವಂತ ಅಂತಹ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಈ ಮನುಷ್ಯರಿಗೂ ಕೂಡ ಆ ಶುಕ್ಲ ಪಕ್ಷದ ಚತುರ್ಥಿಯ ಚಂದ್ರನ ದರ್ಶನದಿಂದ ಆಗ್ತಕ್ಕಂತಹ ಏನೊಂದು ಅನರ್ಥ ಉಂಟು, ಅನರ್ಥ ಪರಿಹಾರಕ್ಕೋಸ್ಕರವೂ ಕೂಡ ಈ ಒಂದು ಶ್ಲೋಕವನ್ನು ಪಠಣ ಮಾಡೋದ್ರಿಂದ ಅಂತಹ ಅನರ್ಥವೂ ಕೂಡ ದೂರ ಆಗ್ತಕ್ಕಂಥ ವಿಚಾರವನ್ನು ಕೂಡ ಪುರಾಣಕಾರರು ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಇಂತಹ ಭಗವಂತನ ಬಗ್ಗೆ, ಗಣಪತಿಯ ಬಗ್ಗೆ ಹರಿಕಥಾಮೃತದ ಸಾರದಲ್ಲಿ ಜಗನ್ನಾಥದಾಸರು ಬಹಳ ವಿಶಿಷ್ಟವಾಗಿ ಗಣಪತಿಗೆ ಒಂದು ಮೀಸಲಾಗಿ ಒಂದು ಸಂಧಿಯನ್ನು ಇಟ್ಟಿದ್ದಾರೆ. ಗಣಪತಿ ಸ್ತೋತ್ರ ಸಂಧಿ ಎಂಬುದಾಗಿ ಅದು ಪ್ರಸಿದ್ಧವಾಗಿದೆ. ಬಹಳ ಸುಂದರವಾಗಿರ್ತಕ್ಕಂತಹ ಭಗವಂತ ಗಣಪತಿ ಎಲ್ಲ ಮಹಿಮೆಗಳನ್ನು ಕೂಡ ಒಂದು ಕಡೆ ಅವರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಗಣಪತಿಗೆ ಪ್ರಾರ್ಥನೆ ಮಾಡುವಂತಹದ್ದನ್ನು ಜಗನ್ನಾಥದಾಸರು ಸಿದ್ಧವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವ ಸುಸಿದ್ಧಿದಾಯಕ ಶೀಘ್ರದಿಂಪಾಲಿಪಿತು ಭಿನ್ನಪವ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರುತನ ವದ್ಯನ ಸ್ಮೃತಿ ಲೀಲಗಳ ಸುಸ್ತವನ ವದನದಲ್ಲಿ. ಗಣಪತಿ, ನಾವು ನಿನ್ನನ್ನು ಪ್ರಾರ್ಥನೆ ಮಾಡುವಂತಹದ್ದು ಇಷ್ಟೇ, ನಮಗೆ ಬುದ್ಧಿ ಜ್ಞಾನ ಶುದ್ಧವಾಗಿರತಕ್ಕಂತಹ ಭಕ್ತಿ, ಇತರ ವಿಷಯಗಳಲ್ಲಿ ವಿರಕ್ತಿ, ಆ ನಿರ್ದುಷ್ಟ ಚಿದಾನಂದ ಘನ ವಿಗ್ರಹ ಆಗಿರತಕ್ಕಂತಹ ಭಗವಂತನ ಲೀಲೆಗಳನ್ನು ನಿರಂತರವಾಗಿ ನಾನು ಮನಸ್ಸಿನಲ್ಲಿ ನನ್ನ ಬಾಯಿಯಲ್ಲಿ ನಿರಂತರವಾಗಿ ನಲಿತಾ ಇರಬೇಕು. ಅಂತಹ ಅನುಗ್ರಹವನ್ನು ನೀನು ಮಾಡುವಂಥ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ನಿನ್ನನ್ನು ಪೂಜೆ ಮಾಡದೆ ಬೇರೆಲ್ಲ ಕೌರವೇಂದ್ರನು ನಿನ್ನ ಭಜಿಸದ ಕಾರಣ ನಿಜಕುಲ ಸಹಿತ ಸಂಹಾರ ವೈದ್ಯದ ವೃಕೋದರನ ಗದೆಯಿಂದ ಆ ಕೌರವರು ಆ ಗಣಪತಿಯನ್ನು ಆರಾಧನೆ ಮಾಡದೆ ಯುದ್ಧಕ್ಕೆ ಇಳಿದಿದ್ದರಿಂದ ವೃಕೋದರ ಭೀಮಸೇನ ಅವನ ತೊಡೆಯನ್ನೆಲ್ಲ ಮುರಿದು ಅವನನ್ನು ಸಂಹಾರ ಮಾಡಿದ್ದಾನೆ. ಅದರಿಂದ ದುಷ್ಟರಿಗೆ ನೀನು ವಿಘ್ನವನ್ನು ಕೊಡುವಂತಹದ್ದು, ಎಲ್ಲರಿಗೂ ಕೂಡ ವಿಘ್ನವನ್ನು ಕೊಡೋದಿಲ್ಲ. ಅದರಿಂದ ರಾಜರು ಹೇಳುವಂತಹದ್ದು ದುಷ್ಟಾನಾಂ ವಿಘ್ನಕರ್ತ ಅಂತ, ದುಷ್ಟರಿಗೆ ವಿಘ್ನವನ್ನು ಕೊಡುವಂತಹದ್ದು. ಸಜ್ಜನರಿಗೆ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ. ಸುಚರಿತ ಸುಜನ ಅಂದರೆ ಒಳ್ಳೆ ಸಚ್ಚಾರಿತ್ರವಂತರಾಗಿರಬೇಕು, ಸದಾಚಾರಶೀಲರಾಗಿರ್ತಕ್ಕಂತಹ ಸಜ್ಜನರಿಗೆ ಸುಜನ ಸ್ತೋಮ ವಿಘ್ನಾಪಹರ್ತ. ಅಂತಹ ಸಜ್ಜನರ ಸಮೂಹಕ್ಕೆ ವಿಘ್ನಗಳನ್ನು ನಾಶ ಮಾಡ್ತಾನಂತೆ. ತಸ್ಮಾತ್ ವಿಘ್ನಾಧಿಪೋಹಂ. ವಿಘ್ನಾಧಿಪ ಅಂತ ಎರಡು ಅರ್ಥದಲ್ಲಿ ಗಣಪತಿಯನ್ನು ರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಘ್ನವನ್ನು ತಂದು ಕೊಡ್ತಾನೆ, ಆದ್ರಿಂದ ವಿಘ್ನಾಯಕ. ಯಾರಿಗೆ ವಿಘ್ನವನ್ನು ತಂದು ಕೊಡ್ತಾನೆ? ದುಷ್ಟರಿಗೆ ವಿಘ್ನವನ್ನು ತಂದು ಕೊಡುವುದರ ಮೂಲಕ ವಿಘ್ನನಾಯಕ ಅಂತ ಪ್ರಸಿದ್ಧ ಆಗಿದ್ದಾನೆ. ತಸ್ಮಾತ್ ವಿಘ್ನಾಧಿಪ, ವಿಘ್ನನಾಯಕ ಅಂತ ಪ್ರಸಿದ್ಧ ಆಗಿದ್ದಾನೆ. ಇನ್ನು ಸಜ್ಜನರ ವಿಘ್ನಗಳನ್ನು ನಾಶ ಮಾಡ್ತಾನಾದ್ರಿಂದಲೂ ಕೂಡ ವಿಘ್ನಾಧಿಕ, ವಿಘ್ನನಾಯಕ, ವಿಘ್ನ ವಿನಾಯಕ ಅಂತ ಪ್ರಸಿದ್ಧನಾಗಿದ್ದಾನೆ ಅಂತ ಹೇಳ್ತಾ, ತಸ್ಮಾತ್ ವಿಘ್ನಾಧಿಪೋಹಂ, ಎರಡು ದೃಷ್ಟಿಯಿಂದಲೂ ಕೂಡ ನೀನು ವಿಘ್ನ ವಿನಾಯಕ ಅಂತ ಪ್ರಸಿದ್ಧನಾಗಿದ್ದೀನಿ ನೀನು. ಮತ ಇತಿ ಸುಧಿಯಾಮ ಸ್ಪಷ್ಟಂ ಆಜ್ಞಾಪನಾಯ. ಇದನ್ನು ತಿಳಿಸೋದಕ್ಕೋಸ್ಕರನೇ ಗಣಪತಿ ಏನು ಮಾಡ್ತಾ ಇದ್ದಾನೆ? ಪೌಲಸ್ತೆ ಛಾಂತರಾಯ ಸುರಮುನಿ ನಿಕರಾಭೀಷ್ಟ ಸಂಪ್ರಾಪ್ತಿಪಾಯ.
ಆ ದಶಾನನ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೊರಟಾಗ ಅದನ್ನು ಭಗ್ನಗೊಳಿಸಿದೆ ನೀನು. ನಾನು ಜಪ ಮಾಡಿ ಬರ್ತೇನೆ, ಇದನ್ನು ತೆಗೆದುಕೊಂಡು ಹಿಡ್ಕೊಂಡಿರುವಂಥ ಆ ಬಾಲಕನ ವೇಷದಲ್ಲಿರ್ತಕ್ಕಂತಹ ವಿನಾಯಕನ ಕೈಯಲ್ಲಿ ಕೊಟ್ಟಾಗ ಗೋಕರ್ಣದಲ್ಲಿ ಇಟ್ಟೇ ಬಿಟ್ಟ. ಅದನ್ನು ಸಿಟ್ಟಿನಿಂದ ಒಂದು ತಲೆ ಹೊಡೆದಂತೆ ರಾವಣ ಗಣಪತಿಗೆ. ಆ ತಲೆ ತೆಗ್ಗಾಯ್ತಂತೆಲ್ಲ, ಸ್ವಲ್ಪ ಹೊಂಡಾಯ್ತಂಥದ್ದು. ಅಂತಹ ಒಂದು ಪ್ರತಿಮೆ ಇವತ್ತನ್ನು ಕೂಡ ನೋಡಬಹುದು. ಗೋಕರ್ಣಕ್ಕೆ ಹೋದಾಗ ಆ ಗೋಕರ್ಣದಲ್ಲಿರುವ ಗಣಪತಿಗೆ ತಲೆಗೆ ಹೊಡೆದದ್ದಂತೆ ರಾವಣ. ಆ ಗಣಪತಿಯನ್ನು ನೋಡಿ ರಾಜರು ಸ್ತೋತ್ರ ಮಾಡಿರುವಂತಹದ್ದು, ದುಷ್ಟಾನಾಂ ವಿಘ್ನಕರ್ತ ಎಂಬುದಾಗಿ. ಹೀಗೆ ಅಂತಹ ಸಿದ್ಧಿವಿನಾಯಕ ಅವನು ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಾಪ್ರದಾಯಕ ವೀತಭಯಶೋಕ, ಜಯ ಜಯತು ಚಾರ್ವಾಂಗ ಕರುಣಾನಯನೆಂದರೆ ನೋಡು, ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಅಂತ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಜಗನ್ನಾಥದಾಸರು ಗಣಪತಿಯನ್ನು ಅವನ ಅವತಾರಗಳನ್ನೆಲ್ಲ ಕೆಲವು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಚಾರುದೇಷ್ಣಾಹ್ವಯ ನೆನೆಸಿ ಅವತಾರ ಮಾಡಿದ ರುಕ್ಮಿಣಿಯಲ್ಲಿ. ಗಣಪತಿಯ ಅವತಾರ ಚಾರುದೇಷ್ಣ ಅಂತ. ರುಕ್ಮಿಣಿಯಲ್ಲಿ ಸಾಕ್ಷಾತ್ ಕೃಷ್ಣನ ಮಗನಾಗೆ ತಾನು ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಗೌರಿಯರಸನ ವರದಿ ಉದ್ಧತರಾದ ರಾಕ್ಷಸರ ಅಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಅಂತಹ ಗಣಪತಿಯನ್ನು ಸ್ತೋತ್ರ ಮಾಡಬೇಕಾದರೆ ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಲ್ಲಿ ನಡುವೆ ಬರುತ್ತಿಪ್ಪ ವಿಘ್ನವ ತರಿದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನ್ನಿಂದ ಅಂತ ಹೇಳ್ತಾ, ಮುಖ್ಯವಾಗಿ ಇಡೀ ಒಂದು ಗಣಪತಿ ಸ್ತೋತ್ರದಲ್ಲಿ ಸಂಧಿಯಲ್ಲಿ ಅವರು ಕೇಳಿರುವಂತಹದ್ದು, ವಿಘ್ನ ರಾಜನನ್ನು ಪ್ರಾರ್ಥನೆ ಮಾಡಿರುವಂತಹದ್ದು ಭಗವದ್ ವಿಷಯವಾಗಿರ್ತಕ್ಕಂಥ ವಿಸ್ಮೃತಿ ನಮಗೆ ಬರಬಾರದು. ನಿರಂತರವಾಗಿ ಭಗವಂತ ನಾಮಗಳೇ ನಮಗೆ ನಿರಂತರವಾಗಿ ಬರಬೇಕು ಅಂತಕ್ಕಂಥದ್ದನ್ನು ಬೇನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರೆಂದೊದಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನ್ನೇ ಕರುಣಿಸು ಎನಗೆ ಮಹಾನುಭಾವ ಮುಹುರ್ಮುಹವೇ ಪ್ರಾರ್ಥಿಸುವೆ ಇನಿತೆಂದು. ಏನೇ ಮಾಡಿದರೂ ಕೂಡ ನಾನು ಮಾಡಿದೆ ಅಂತಕ್ಕಂಥ ಅಹಂಕಾರದಿಂದ ಬೀಗುವಂತಹ ಒಂದು ಅಹಂಕಾರ ನಮಗೆ ಬರೋದು ಬೇಡ. ಆ ಭಗವಂತನೇ ಮಾಡಿರತಕ್ಕಂತಹ ಸಜ್ಞಾನವನ್ನು ನನಗೆ ಕೊಡುವೆಂಬುದಾಗಿ ಬಹಳ ವಿಶಿಷ್ಟವಾಗಿರತಕ್ಕಂತಹ ಆ ಕೀರ್ತನೆಯನ್ನು ಮಾಡಿದ್ದಾರೆ. ಇಂತಹ ಗಣಪತಿ ನಮಗೆಲ್ಲರಿಗೂ ಕೂಡ ಆ ಸುಜ್ಞಾನವನ್ನು ಕೊಟ್ಟು ಆ ಭಗವದ್ದೇಶವಾಗಿರತಕ್ಕಂತಹ ಏನೇ ವಿಘ್ನಗಳು ಬಂದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿ ಅವನ ಅನುಗ್ರಹ ಆಗುವಂತೆ ಗಣಪತಿಯು ನಮಗೆಲ್ಲ ನಮ್ಮನ್ನೆಲ್ಲ ಹರಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ 2 ವಾಕ್ಯಸಮಗಳನ್ನು ಆ ಗಣಪತಿಯ ಅಂತರ್ಯಾಮಿ ಆಗಿರತಕ್ಕಂತಹ ಮಧ್ವೇಶ ಕೃಷ್ಣಾತ್ಮಕ ವಿಶ್ವಂರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.